श्रवणत्वगादीन् प्राणान्नमो भगवते पुरुषाय तुभ्यं या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती ध्यायेन्नित्यं महेशं रजतगिरिनिभं चारुचन्द्रावतंसं रत्नाकल्पोज्ज्वलाङ्गं परशुमृगवराभीतिहस्तं प्रसन्नं पद्मासीनं समन्तात् स्तुतममरगणैः व्याघ्रकृत्तिं वसानं विश्वाद्यं विश्वबीजं निखिलभयहरं पञ्चवक्त्रं त्रिनेत्रम् कलाभ्यां चूडालङ्कृतशशिकलाभ्यां निजतपः फलाभ्यां भक्तेषु प्रकटितफलाभ्यां भवतु मे शिवाभ्याम् अस्तोकत्रिभुवनशिवाभ्यां हृदि पुनः भवाभ्याम् आनन्दस्फुरदनुभवाभ्यां नतिर्यं ನನ್ನ ಶಿವಾನಂದ ಲಹರಿಯ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ ಶಿವಾನಂದ ಲಹರಿಯ ಮೂರನೆಯ ಪದ್ಯದ ಭಾವಾರ್ಥವನ್ನು ನೋಡಿ ಮತ್ತೆ ವಿವರಣೆಗೆ ಬಂದು ಅರ್ಧದಷ್ಟನ್ನು ಮಾತ್ರ ನಾವು ಯಥಾಮತಿ ಅನುಸಂಧಾನ ಮಾಡಿದ್ದೇವೆ. ಆ ಶ್ಲೋಕದಲ್ಲಿ ಇನ್ನು ಕೆಲವು ಪದಗಳು ವಿವರಿಸಬೇಕಾದವುಗಳು ಹಾಗೆ ಉಳಿದು ಬಿಟ್ಟಿವೆ. ಅದರಲ್ಲಿ ಮೃಗಧರಂ, ಶಿವನಿಗೆ ಮೃಗಧರ ಅಂತ ಹೆಸರುಂಟು ಅಂತ ಹೇಳ್ತಾ ನಾನು ಪುರಾಣದ ಹಿನ್ನೆಲೆಯಲ್ಲಿ ಯಾಕೆ ಅವನನ್ನು ಮೃಗಧರ ಅಂತ ಕರೀತಾರೆ ಅನ್ನೋದನ್ನು ವಿವರಿಸಿದೆ. ಅದಾದಮೇಲೆ ಮೃಗ ಅನ್ನೋದಕ್ಕೆ ಅರ್ಥ ವೇದ ಅಂತ. ಆ ವೇದವನ್ನು ಆತ ಧಾರಣೆ ಮಾಡಿದವನು ಅಂದರೆ ವೇದ ಪ್ರತಿಪಾದ್ಯ ಎನ್ನುವಂಥ ಹಿನ್ನೆಲೆಯಲ್ಲಿ ಅವನನ್ನು ಮೃಗಧರ ಅಂತ ಕರೀತಾರೆ ಎನ್ನುವಂಥ ಅರ್ಥವನ್ನು ಹೇಳಿದ್ದೆ. ಮತ್ತು ಇನ್ನೊಂದು ಅರ್ಥವನ್ನು ಹೇಳಿದ್ದೆ, ಮೃಗಯತಿ ಅಂದರೆ ಹುಡುಕುವುದು, ಬೇಡುವುದು ಅಂತ ಅರ್ಥ. ಆ ಹಿನ್ನೆಲೆಯಲ್ಲಿ ಭಿಕ್ಷಾವೃತ್ತಿಯನ್ನು ಸ್ವೀಕರಿಸಿದವನಾದ್ದರಿಂದ ಶಿವನನ್ನು ಮೃಗಧರ ಅಂತ ಕರೀತಾರೆ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಥೆಯ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಕಾಶಿವರೆಗೂ ನಾವು ಹೋಗಿ ಬಂದಿದ್ದೇವೆ. ಆ ನಿಮಿತ್ತವಾಗಿ ಅನ್ನಪೂರ್ಣೇಶ್ವರಿಯನ್ನು ದರ್ಶನ ಮಾಡಿ ಬಂದಿದ್ದೇವೆ. ಅಲ್ಲಿಗೆ ಶಿವನ ಮೃಗಧರತ್ವ ಸಂಪೂರ್ಣವಾಗಿ ಆಗಿದೆ. ಆ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನು ಇಟ್ಕೊಂಡು, ಅವನ ಈ ಭಿಕ್ಷಾಟನೆಯನ್ನು ಇಟ್ಕೊಂಡು ಕವಿಯೊಬ್ಬ ಶಿವನನ್ನು ಅಣಕ ಮಾಡಿದ ಅಂತ ನಾನು ಹೇಳಿದ್ದೆ. ಹಾಗಾಗಿ ಅವನ ಆ ಎಲ್ಲ ತಾತ್ವಿಕ ಚಿಂತನೆಯನ್ನು ನೋಡಿ ಆದ ಮೇಲೆ ಮತ್ತೆ ಅಣಕದ ವಿಷಯ ಯಾಕೆ ಅಂತ ಹೇಳಿ ನಾನು ದಿಢೀರಂತ ಅಲ್ಲಿಗೆ ನಿಲ್ಲಿಸಿದ್ದೆ. ಹಾಗಾಗಿ ಇವತ್ತು ಆ ವಿಷಯವನ್ನು ಹೇಳಿ ಮತ್ತೆ ಇನ್ನುಳಿದಂತಹ ಪದಗಳ ಬಗ್ಗೆ ವಿಚಾರ ಮಾಡೋಣ. ಏನು ಹಾಗಿದ್ರೆ ಅಂದರೆ, ಶಿವನ ಈ ಮೃಗಧರತ್ವವನ್ನು ಇಟ್ಟುಕೊಂಡು ಕವಿ ಹೇಳಿದ ಮಾತು ಹೀಗುಂಟು. ಏನು? ರಾಮಾತ್ ಯಾಚಯ ಮೇದಿನೀಂ ಧನಪತೇಃ ಬೀಜಂ ಬಲಾಲ್ಲಂಗಲಂ ಪ್ರೇತೇಷಾನ್ ಮಹಿಷಂ ತವಾಸ್ತಿ ವೃಷಭಃ ಫಾಲಂ ತ್ರಿಶೂಲಂ ತವ ಶಕ್ತಾಹಂ ತವ ಚಾನ್ನದಾನಕರಣೆ ಸ್ಕಂದೋಸ್ತಿ ಗೋರಕ್ಷಣೆ ಖಿನ್ನಾಹಂ ಹರ ಭಿಕ್ಷಯಾ ಕುರು ಕೃಷಿಂ ಗೌರೀವಚಃ ಪಾತು ವಹ. ಏನು ಇದರ ಅರ್ಥ ಅಂದರೆ, ನಾನು ಮೊದಲೇ ಹೇಳಿದ್ದೇನೆ, ಇದೆಲ್ಲ ವಾಸ್ತವಿಕವಾದ ನಿಂದೆ ಅಲ್ಲ, ಇವೆಲ್ಲ ನಿಂದಾಸ್ತುತಿ. ಆದ್ರೂ ಕಾವ್ಯವಾದ್ರಿಂದ ಈ ಎಲ್ಲ ನಿಯಮಗಳು ಇದಕ್ಕೆ ಅನ್ವಯಿಸ್ತವೆ. ಹಾಗಾಗಿ ಆ ಕವಿಯ ಚಮತ್ಕಾರಕ್ಕಾಗಿ ನಾವು ಇದನ್ನು ನೋಡಬೇಕು ಅಷ್ಟೇ, ತಾತ್ವಿಕ ಚಿಂತನೆಗಾಗಿ ಅಲ್ಲ. ಏನು ಹಾಗಿದ್ರೆ, ಶಿವ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ದ. ನಾನು ಹೇಳಿದ್ದೇನೆ, ಪ್ರಾರಂಭದಲ್ಲಿ ಮನೆಯಿಂದನೇ
ಆತ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ದ, ಆಮೇಲೆ ಮನೆಗೆ ಬರೋದನ್ನೇ ನಿಲ್ಲಿಸಿಬಿಟ್ಟ ಅಂತ. ಕೊನೆಗೆ ಯಾವತ್ತೋ ಒಂದು ತಿಂಗಳ ಮನೆಗೆ ಬಂದಾಗ ಪಾರ್ವತಿ ಹೇಳಿದಂತಹ ಮಾತು ಶಿವನಿಗೆ ಏನು ಅಂದರೆ, ನೀವು ದಿನವೂ ಯಾಕೆ ಎಲ್ಲರ ಮನೆಗೂ ಹೋಗಿ ಭಿಕ್ಷೆ ಬೇಡ್ತೀರಿ? ಒಂದು ಕೆಲಸ ಮಾಡಿ. ಏನು ಅಂದರೆ, ಈ ಪರಶುರಾಮ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ. ಸಂಹಾರ ಮಾಡಿ ಇಡೀ ಭೂಮಿಯ ಒಡೆತನವನ್ನು ತಾನು ತೆಗೆದುಕೊಂಡ ಆದ ಮೇಲೆ ಅದನ್ನು ದಾನ ಮಾಡಿಬಿಟ್ಟ. ಯಾರಿಗೆ? ಕಶ್ಯಪನಿಗೆ. ಹಾಗಾಗಿ ಅಂದಿನಿಂದ ಭೂಮಿಗೆ ಇನ್ನೊಂದು ಹೆಸರು ಕಾಶ್ಯಪಿ ಅಂತ. ಯಾಕೆಂದರೆ ಕಶ್ಯಪನ ಬಳಿ ಇದ್ದದ್ರಿಂದ ಭೂಮಿಗೆ ಕಾಶ್ಯಪಿ ಅಂತ ಹೆಸರು ಬಂತು. ಈ ಮಾತನ್ನಿಟ್ಕೊಂಡು ಪಾರ್ವತಿ ಹೇಳ್ತಾಳೆ, ಯಾಕೆ ದಿನವೂ ಒಬ್ಬೊಬ್ಬರನ್ನು ಕೇಳೋದು? ಹೇಗೂ ಪರಶುರಾಮನ ದಾನ ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ, ಆ ಕಶ್ಯಪನಿಗೆ ಕೊಡೋ ಬದಲು ನನಗೇನೆ ಕೊಟ್ಬಿಡು ಅಂತ ಹೋಗಿ ಕೇಳಿ ಒಂದು 40-50 ಎಕರೆ ಬರ್ಸ್ಕೊಬಿಡಿ ನಿಮ್ಮ ಹೆಸರಿಗೆ. ರಾಮಾದ್ಯಾಚಯ ಮೇದಿನೀಂ. ಆಯಿತು, ಹೊಲ ತಗೊಂಡೆ ಅಂತ ಇಟ್ಕೋ, ಮುಂದೆ ಏನೋ ಮಾಡಲಿ ನಾನು ಅಂತ ಶಿವನ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಪಾರ್ವತಿ ಹೇಳ್ತಾಳೆ, ಅದಕ್ಕೇನಂತೆ, ನಿಮ್ಮ ಗೆಳೆಯ ಕುಬೇರ ಇದ್ದಾನೆ, ಅವನು ಎಲ್ಲ ಸಂಪತ್ತು ದವಸ ಧಾನ್ಯಗಳಿಗೆ ಒಡೆಯ. ಅವನತ್ರ ತರತರಾವಳಿಯ ಬೀಜಗಳೆಲ್ಲ ಇವೆ. ಇವತ್ತು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲದೇ ಇರುವ ಬೀಜಗಳೆಲ್ಲ ಅವನ ಹತ್ರ ಇವೆ. ಹಾಗಾಗಿ ಧನಪತೇ ಬೀಜಂ, ಭೂಮಿಯನ್ನು ಉತ್ತಿ ಆದಮೇಲೆ ಬೀಜ ಬಿತ್ತೋದಕ್ಕೆ ಬೀಜ ಸಿಗುವ ಸ್ಥಳವನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಕುಬೇರನ ಹತ್ರ ಹೋಗಿ ಆ ಧಾನ್ಯವನ್ನು ಕೇಳಿ ಪಡ್ಕೊಂಡು ಬನ್ನಿ, ಬೀಜ ಬಿತ್ತಿ ಎನ್ನುವಂಥ ಅರ್ಥದಲ್ಲಿ ಈ ಮಾತನ್ನು ಹೇಳಿದಳು. ಸರಿ, ಬೀಜ ಬಿತ್ತಬೇಕು ಅಂದರೆ ಹೊಲ ಉಳಬೇಕು. ಮೊದಲು ಉಳಬೇಕು ಅಂದರೆ ಅದಕ್ಕೆ ನೇಗಿಲು ಬೇಕಲ್ಲ. ಮತ್ತು ನೇಗಿಲು ಕೊಡುವವರು ಯಾರು ಅಂದರೆ ಬಲಾಲ್ಲಾಂಗಲಂ, ಬಲರಾಮನ ಹತ್ರ ಹೋಗಿ ಅವನು ಹಲಾಯುಧಧಾರಿ, ಸ್ವಲ್ಪ ನೇಗಿಲು ಕೊಡೆಯ, ಒಂದು 3 ತಿಂಗಳ ಮಟ್ಟಿಗೆ ಏನೋ ಚೆನ್ನಾಗಿ ಸಮೃದ್ಧಿಯಾಗಿ ಮಳೆ ಸುರಿತಾ ಇದೆ, ಈ ಸಲ ಸ್ವಲ್ಪ ಬಿತ್ತನೆ ಮಾಡಿಬಿಡ್ತೇನೆ ಅಂತ ಕೇಳು, ಕೊಟ್ಟರು ಕೊಡ್ಬೋದು. ಹಾಗಾಗಿ ಬಲರಾಮನಿಂದ ಈ ನೇಗಿಲನ್ನು ತಗೊಂಡು ಬನ್ನಿ ಅಂತ. ಆಯ್ತಲ್ಲ, ಮುಂದೆ ಹಾಗಿದ್ರೆ ಸರಿ, ಉತ್ತಬೇಕು ಅಂದರೆ ಮತ್ತೆ ಪುನಃ ಎತ್ತು ಎಲ್ಲ ಬೇಕಲ್ಲ. ಇವನತ್ರ ಇರೋದು ಒಂದೇ ಒಂಟಿ ಎತ್ತು, ವೃಷಭ ವಾಹನ. ಅವನು ಇನ್ನೊಂದು ಬೇಕಲ್ಲ, ಒಂಟಿ ಎತ್ತಿಂದ ಉಳಕ್ಕಾಗೋದಿಲ್ಲ, ಗಾಡಿ ಏನೋ ಎಳೆಸ್ಬಿಡ್ಬಹುದು. ನೇಗಿಲು ಎಳೆಯೋದು ಹೇಗೆ ಅಂದರೆ, ಒಂದು ಕೆಲಸ ಮಾಡಿ, ಆ ಯಮ ಇದ್ದಾನಲ್ಲ ಅವನು ವಾಹನ ಕೋಣ. ಒಂದು ವಿಶಿಷ್ಟವಾದ ಕಾಂಬಿನೇಷನ್, ಒಂದು ಕಡೆಗೆ ಕೋಣ, ಇನ್ನೊಂದು ಕಡೆಗೆ ನಿಮ್ಮ ಎತ್ತು. ಹೀಗೆ ಪ್ರೇತೇಶಾನ್ ಮಹಿಷಂ ಮತ್ತವ ಅಸ್ತಿ ವೃಷಭ. ನಿಮ್ಮ ಹತ್ರ ಅಂತೂ ಎತ್ತು ಇದ್ದೇ ಇದೆ. ಇದು ಎರಡನ್ನು ಕಟ್ಟಿಕೊಂಡು ಬಲರಾಮನಿಂದ ತಂದಂಥ ನೇಗಿಲನ್ನು ಇಟ್ಕೊಂಡು ನೀವು ಚೆನ್ನಾಗಿ ಈ ಸಲ ಒಂದು ಹೂಟಿ ಮಾಡಿದರೆ, ಹೂಟಿ ಅಂದರೆ ಗೆದ್ದೆಯನ್ನು ಹೂಳುವಂಥದ್ದು, ಅದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ರೈತರಿಗೆ ಬೇಕಾದಂಥದ್ದು ಗಡಪಾರಿ, ಗುದ್ಲಿ, ಪಿಕಾಸಿ, ಬೆಂಕಿ ಎಲ್ಲ ಬೇಕು. ಅದೇನು ತೊಂದರೆ ಇಲ್ಲ, ನಿಮ್ಮ ಹಣೆಯಲ್ಲೇ ಬೆಂಕಿ ಉಂಟು. ಮತ್ತು ಗಡಪಾರಿ ಲೆಕ್ಕಕ್ಕೆ ತ್ರಿಶೂಲ ನಿಮ್ಮ ಹತ್ರನೇ ಉಂಟು. ಇನ್ನೇನು ಬೇಕು, ಕೃಷಿ ಕೆಲಸಕ್ಕೆ ಬೇಕಾದ ಎಲ್ಲವೂ ಇದೆ ನಿಮ್ಮ ಹತ್ರ. ಮತ್ತು ಸಾಲದಕ್ಕೆ ನೀವು ಇದಿಷ್ಟನ್ನು ಮಾಡಿ ದುಡಿದು ಏನಾದರೂ ಚೆನ್ನಾಗಿ ದವಸ ಧಾನ್ಯ ಸಂಪಾದನೆ ಮಾಡಿದರೆ, ಶಕ್ತಾಹಂ ತವಚ ಅನ್ನದಾನ ಕರಣೆ, ಸಮೃದ್ಧಿಯಾಗಿ ಅನ್ನ ಮಾಡಿ ಹಾಕೋದಕ್ಕೆ ನಾನು ಸಿದ್ಧಳಿದ್ದೇನೆ. ಇಷ್ಟಾದಮೇಲೆ ನಿಮ್ಗೊಂದು ಸಂಶಯ ಬಂದುಬಿಡ್ಬೋದು, ಸರಿ ಈ ಕೃಷಿ ಕೆಲಸ ಎಲ್ಲ ಆಯ್ತಲ್ಲ, ಈ ಎತ್ತನ್ನು ಎಮ್ಮೆನ ಹೇಗೆ ನೋಡ್ಕೊಳ್ಳೋದು ಅಂದರೆ ಯೋಚನೆ ಮಾಡಬೇಡಿ. ನಮ್ಮ ಮಗ ಇದ್ದಾನಲ್ಲ ಸ್ಕಂದ, ಅವನು ಮೇಯಿಸ್ಕೊಂಡಿರ್ತಾನೆ, ಬೇರೆ ಶಾಲೆಗೆ ಅವನು ಹೋಗಲ್ಲ ಅವನು, ಆಗ ಅದೇ ಕೆಲಸ ಮಾಡ್ಕೊಂಡಿರ್ತಾನೆ. ಸ್ಕಂದೋ ಅಸ್ತಿ ಗೋರಕ್ಷಣೆ. ಹೀಗೆ ಖಿನ್ನಾಹಂ ಹರ. ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಕೇಳಿದರೆ, ನೀವು ಇಡೀ ದಿವಸ ಯಾವಾಗಲೂ ಬೇರೆಯವರ ಮನೆ ಮುಂದೆ ಹೋಗಿ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಹೇಳೋದನ್ನು ಕೇಳೋದಕ್ಕೆ ನನಗೆ ಆಗ್ತಾ ಇಲ್ಲರಿ. ಭಿಕ್ಷಯ ಕುರು ಕೃಷಿಂ, ಕೃಷಿ ಮಾಡ್ರಿ ಅಂತ ಗಂಡನಿಗೆ ಹೇಳಿದಂತಹ ಗೌರೀವಚ ಪಾತುವಹ, ಆ ಪಾರ್ವತಿಯ ಮಾತು ನಮ್ಮನ್ನು ಕಾಪಾಡಲಿ ಅಂತ. ನೋಡಿ, ಜಗಳ ಹೇಗೆ ಮಾಡಬೇಕು ಅಂದರೆ ಹೀಗೆ ಮಾಡಬೇಕು ಅಂತ. ಮಾಡಲೇಬೇಕು ಅಂತಲ್ಲ,
ಮತ್ತೆ ಯಾಕಂದರೆ ಹೇಳಿದ್ದಾರೆ ಅಂಥೇಳಿ ಮತ್ತೆ ಅಂತೆ. ಅಂದರೆ ಈ ಎಲ್ಲ ಘಟನೆಗಳನ್ನು ಇಟ್ಟುಕೊಂಡು ಹೇಗೆ ಕವಿ ಚಮತ್ಕಾರದಿಂದ ಆ ನಿಂದೆಯ ಮೂಲಕ ಪರಮೇಶ್ವರನನ್ನು ಸ್ತುತಿ ಮಾಡ್ತಾನೆ. ನಿನ್ನ ಹತ್ರ ಏನುಂಟು ಕೇಳಿದರೆ ಏನೂ ಇಲ್ಲಪ್ಪ ಹೀಗೆ ಅಂತ. ಹೀಗೆ ಆ ಶಿವನ ಭಿಕ್ಷಾವೃತ್ತಿಯನ್ನು ಇಟ್ಟುಕೊಂಡು ಈ ರೀತಿಯಾಗಿ ಶಿವನನ್ನು ಅಣಕ ಮಾಡಿದ ಒಬ್ಬ ಕವಿ. ಈ ಮೊದಲನೆಯ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಧನಾರೀಶ್ವರನ ಸ್ತುತಿ ನಾವು ಮಾಡಿ ಬಂದಿದ್ದೇವೆ. ಶಿವನ ಯಾಕೆ ಅರ್ಧನಾರೀಶ್ವರನಾದ ಅನ್ನೋದಕ್ಕೂ ಇದೇ ಹಿನ್ನೆಲೆಯಲ್ಲಿ ಇನ್ನೊಬ್ಬ ಕವಿ ಅವನನ್ನು ಅಣಕ ಮಾಡಿದ್ದಾನೆ. ಅದು ಮತ್ತು ಪುನಃ ಸ್ತುತಿಯೇ, ಅರ್ಧನಾರೀಶ್ವರನ ಸ್ತುತಿ. ಶಿವ ಎರಡು ದೇಹದಲ್ಲಿ ಶಿವೆಯರಿದ್ದವರು, ಅವರು ಹೇಗೆ ಒಂದೇ ದೇಹಿಗಳು ಆದರು, ಒಂದೇ ದೇಹ ಉಳ್ಳವರಾದರು. ಯಾಕೆ ಆದ, ಏನು ಕಾರಣ ಅಂತ ಕೇಳಿದರೆ ಅದಕ್ಕೂ ಶಿವನ ಈ ಭಿಕ್ಷಾವೃತ್ತಿಯೇ ಕಾರಣ. ಯಾಕೆ, ಅವನು ಕಡು ದರಿದ್ರ. ಒಂದು ಹೊಟ್ಟೆಯನ್ನು ತುಂಬಿಕೊಳ್ಳೋದೇ ಕಷ್ಟ, ಇನ್ನು ಎರಡು ಹೊಟ್ಟೆಯನ್ನು ತುಂಬೋದು ಎಷ್ಟು ಕಷ್ಟ. ಅದಕ್ಕೋಸ್ಕರ ಏನು ಮಾಡಿದೆ ಕೇಳಿದರೆ ಉದರದ್ವಯ ಭರಣ ಭಯಾತ್ ಅರ್ಥ ಆಗತ್ತೆ. ಎರಡು ಹೊಟ್ಟೆಗೆ ಸಾಕಾಗೋಷ್ಟು ಆಹಾರ ಸಂಪಾದನೆ ಮಾಡೋದು ಕಷ್ಟ ಅಂತ ಹೇಳಿ ಅರ್ಧಾಂಗಾಹಿತ ದಾರ, ತನ್ನ ಎಡಗಡೆಗೆ ತನ್ನ ಹೆಂಡತಿಯನ್ನು ಇಟ್ಕೊಂಡು ಇಬ್ಬರಿಂದ ಒಂಥರ ಏಕೋದರರಾಗಿಬಿಟ್ರು ಅಂತ ಸಮರ್ಥನೆ ಮಾಡ್ತಾನೆ. ಹಾಗಿಲ್ಲದೆ ಇದ್ದರೆ ಯಾಕೆ ಹೀಗಾದ ಅಂದರೆ ಏನು ಕೇಳಿದರೆ, ಯದಿ ನೈವ ತಸ್ಯ, ಈ ಒಂದು ಕಾರಣ ಇಲ್ಲದೆ ಇದ್ದದ್ದಿದ್ದರೆ ತಸ್ಯ ಸುತಃ ಕಥಮದ್ಯಾಪಿ ಕುಮಾರಃ, ಇದೇ ನಿಜವಾದ ಕಾರಣ. ಅವನಿಗೆ ಎರಡು ಹೊಟ್ಟೆಯನ್ನು ತುಂಬಿಸುವುದು ಕಷ್ಟ ಅಂತ ಅನಿಸಿದ್ರಿಂದಲೇ ತನ್ನ ಹೆಂಡತಿಯನ್ನು ತನ್ನಲ್ಲಿ ಸೇರಿಸಿಕೊಂಡು ಒಂದೇ ಹೊಟ್ಟೆಯವನಾಗಿದ್ದಾನೆ ಅವನು. ಇದು ನಿಜವಾದ ಕಾರಣ. ಹೀಗೆ ಅಲ್ಲದೆ ಇದ್ದದ್ದಿದ್ದರೆ ಇಷ್ಟು ವರ್ಷ ಆದರೂ ಸಹ ಅವನ ಮಗ ಯಾಕೆ ಇವತ್ತಿಗೂ ಸಹ ಕುಮಾರನಾಗಿಯೇ ಇದ್ದಾನೆ ಅಂತ. ಎರಡರ್ಥ, ಕುಮಾರ ಅಂದರೆ ಷಣ್ಮುಖ, ಇನ್ನೊಂದರ್ಥ ಕುಮಾರ ಅಂದರೆ ಶಿಶು ಅಂತ. ಹಾಗಾಗಿ ಅವನು ದೊಡ್ಡವನಾಗಲಿಕ್ಕೆ ಬಿಡ್ತಾ ಇಲ್ಲ ಇವನು ಅಂತ. ಇದಕ್ಕೆ ದೊಡ್ಡವನ ಆಗಿಬಿಟ್ರೆ ಮತ್ತೆ ಜಾಸ್ತಿ ತಿನ್ನೋದಕ್ಕೆ ಶುರು ಮಾಡ್ತಾನೆ ಅವನು. ಯದಿ ನೈವ ತಸ್ಯ ಕಥಮದ್ಯಾಪಿ ಕುಮಾರ ತಸ್ಯ ಸುತಃ. ಹೀಗೆ ಕವಿ ಚಮತ್ಕಾರ. ಕೇವಲ ಅವನ ಅರ್ಧನಾರೀಶ್ವರತ್ವವನ್ನು ಇಟ್ಕೊಂಡು, ಅವನ ಮಗನ ಹೆಸರು ಕುಮಾರ ಅಂತ ಇದ್ದಿದ್ದನ್ನು ಇಟ್ಕೊಂಡು ಈ ರೀತಿಯಾಗಿ ಶಿವನನ್ನು ನಿಂದಾ ಮೂಲಕ ಸ್ತುತಿ ಮಾಡಿದಂಥ ಒಂದು ಘಟನೆ ನಮಗೆ ಸಿಗತ್ತೆ. ಇಷ್ಟಾದ ಮೇಲೆ ಮೃಗಧರ, ಇದಕ್ಕೆ ಸಂಬಂಧಪಟ್ಟಂತಹ ಅಣಕದ ವಿವರಣೆಯೂ ಆಯಿತು. ಮುಂದಿನ ಮಾತು ಮಹಾದೇವಂ ದೇವಂ ಅಂತ. ಮಹಾದೇವ ಅಂದರೆ ಇದಕ್ಕೆ ಸಹಜವಾದ ಅರ್ಥ ಅಷ್ಟೇ, ಕನ್ನಡದಲ್ಲೂ ಹಾಗೆ ಹೇಳಬೇಕು, ಮಕ್ಕಿ ಅಂತ. ಮಹಾದೇವ ಅಂದರೆ ಮಹಾದೇವ ಅಷ್ಟೇ. ಆದರೆ ಸಂಸ್ಕೃತದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಬೇರೆ ವಿವರಣೆ ಸಿಗತ್ತೆ ನಮಗೆ. ಮಹಾಭಾರತದ ಕರ್ಣಪರ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆ ನಮಗೆ ಸಿಗತ್ತೆ. ನಿನ್ನೆ ದಿವಸ ನಾನು ಹೇಳಿದ್ದೆ, ತ್ರಿಪುರಾಸುರನ ಸಂಹಾರದ ಒಂದು ಸಂದರ್ಭವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಆ ಘಟನೆಯನ್ನು ನಮ್ಮ ಪುರಾಣಗಳು ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತವೆ. ಪ್ರಾಯಶಃ ನಮ್ಮ ಇತಿಹಾಸದಲ್ಲಿ ತೀರಾ ವಿರಳವಾದಂಥ ಒಂದು ಯುದ್ಧವು ಎನ್ನುವ ಹಾಗೆ ಅದನ್ನು ಪುರಾಣಗಳು ವರ್ಣನೆ ಮಾಡ್ತವೆ. ಆ ತ್ರಿಪುರಾಸುರರ ಸಂಹಾರದ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅವರು ಮಹಾಬಲಿಷ್ಠರು, 3 ಜನ ಹೇಳಿದ್ದೇನೆ ಹೆಸರನ್ನು ನಾನು. ಆ ತಾರಾಖ್ಯ, ವಿದ್ಯುನ್ಮಾಲಿ ಮತ್ತು ಇನ್ನೊಬ್ಬ ರಾಕ್ಷಸ, ಅವರನ್ನು ಸಂಹಾರ ಮಾಡಲಿಕ್ಕಾಗದೇ ಇದ್ದಾಗ ಅವರ ಉಪಟಳವನ್ನು ಸಹಿಸಲಿಕ್ಕಾಗದೆ ಎಲ್ಲ ದೇವತೆಗಳು ಬಂದು ಹರನ ಹತ್ರ ನೀನೇ ನಮ್ಮನ್ನು ಈಗ ರಕ್ಷಿಸಬೇಕು ಅಂತ ಕೇಳಿದರು. ಆಗ ಶಿವ ಹೇಳಿದ, ಒಂದು ಕೆಲಸ ಮಾಡಿ, ನನಗೀಗ ಬಿಡುವಿಲ್ಲ, ನಾನು ನನ್ನ ಶಕ್ತಿಯನ್ನು ನಿಮಗೆ ಕೊಟ್ಟು ಬಿಡ್ತೇನೆ, ನೀವದನ್ನು ಧಾರಣೆ ಮಾಡಿಕೊಂಡು ಆ ತ್ರಿಪುರಾಸುರರನ್ನು ಸಂಹರಿಸಿ ಅಂತ ಹೇಳಿದ. ಆಗ ದೇವತೆಗಳು ಹೇಳಿದರು, ನಿನ್ನ ಅರ್ಧ ಶಕ್ತಿ ಏನಯ್ಯ, ನಿನ್ನ ಶಕ್ತಿಯ ಒಂದು ಅಂಶವನ್ನೂ ನಾವು ಧರಿಸಲಾರೆವು.
ಯಾಕೆ ಕೇಳಿದರೆ, ಕುಮಾರಸ್ವಾಮಿಯ ಜನನದ ಹಿಂದೆ ಇಂಥ ಒಂದು ಘಟನೆ ನಡೆದಿದೆ. ನಿನ್ನ ತೇಜಸ್ಸನ್ನು ಸ್ವತಃ ಅಗ್ನಿ ಧರಿಸಲಾರದೆ ಅದನ್ನು ಗಂಗೆಯಲ್ಲಿ ಚೆಲ್ಲಿದ್ದಾನೆ. ಹೀಗಿದ್ದಾಗ ನಿನ್ನ ಶಕ್ತಿಯನ್ನು ನಾವು ಹೇಗೆ ಧಾರಣೆ ಮಾಡೋದಕ್ಕೆ ಸಾಧ್ಯ? ಹಾಗಾಗಿ ನಮ್ಮಿಂದ ಈ ಕೆಲಸ ಆಗೋದಿಲ್ಲ. ಮಿಗಿಲಾಗಿ ನಮ್ಮಲ್ಲಿರುವಂತಹ ಈ ಸಣ್ಣ ಪುಟ್ಟ ಅಲ್ಪ ಸ್ವಲ್ಪ ಶಕ್ತಿಯನ್ನೇ ನಿನಗೆ ನಾವು ಕೊಟ್ಟು ಬಿಡ್ತೇವೆ ಅಂತ ಹೇಳಿದರು. ಹೀಗೆ ಎಲ್ಲರ ಶಕ್ತಿಯನ್ನೂ ಸಹ ಹೀರಿಕೊಂಡು ಆದ ಮೇಲೆ ಶಿವ ಸತುದೇವೋ ಬಲೇನಾಸೀತ್, ಎಲ್ಲ ದೇವತೆಗಳ ಶಕ್ತಿಯನ್ನು ಪಡ್ಕೊಂಡು ಆದಮೇಲೆ ಸರ್ವೇಭ್ಯೋ ಬಲವತ್ತರ, ಮೊದಲೇ ಬಲವಾನ್, ಈಗ ಇನ್ನೂ ಬಲವತ್ತರನಾದ. ಹೀಗೆ ಅತ್ಯಂತ ಬಲಿಷ್ಠನಾದ್ರಿಂದ ಅಂದಿನಿಂದ ಅವನನ್ನು ಮಹಾದೇವ ಇತಿ ಖ್ಯಾತಃ ತತಃ ಪ್ರಭೃತಿ ಶಂಕರ, ಅಂದಿನಿಂದ ಅವನನ್ನು ಮಹಾದೇವ ಅಂತ ಎಲ್ಲರೂ ಕರೆಯೋದಕ್ಕೆ ಪ್ರಾರಂಭಿಸಿದರು. ಅಂದರೆ ಮಹಾದೇವ ಎನ್ನುವಂಥ ಈ ಪದದ ಅರ್ಥ ಎಲ್ಲ ದೇವತೆಗಳ ಶಕ್ತಿಯನ್ನು ತನ್ನಲ್ಲಿ ಏಕೀಕರಿಸಿಕೊಂಡವನು ಎನ್ನುವಂಥದ್ದು ಹೆಚ್ಚು ಸರಿಯಾದಂತಹ ಅರ್ಥ. ಈ ದೇವತೆಗಳು ತಮ್ಮ ಶಕ್ತಿಯನ್ನೆಲ್ಲ ಹರನಿಗೆ ಕೊಟ್ಟರು ಅಂತ ಈ ಮಹಾಭಾರತದ ಕರ್ಣಪರ್ವದಲ್ಲಿ ನಮಗೆ ಸಿಗತ್ತೆ. ಮತ್ತು ಬೇರೆ ಕಡೆಗೆ ಶಿವ ಅವರ ಶಕ್ತಿಯನ್ನು ಪಡೆದು ಹೇಗೆ ಹೋರಾಟ ಮಾಡ್ದ ಅನ್ನೋದನ್ನು ಬಹಳ ಸುಂದರವಾಗಿ ಶಂಕರ ಭಗವತ್ಪಾದರೆ ಶಿವನಿಗೆ ಸಂಬಂಧಪಟ್ಟಂತಹ ದಶಶ್ಲೋಕಿ ಅಂತ ಒಂದು ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ. ಏನು ಅಂದರೆ, ಶಿವ ಹೇಗೆ ಯುದ್ಧ ಮಾಡಿದ, ತ್ರಿಪುರಾಸುರರ ಸಂಹಾರ ಮಾಡಬೇಕಿದ್ರೆ ಅವನ ಸಿದ್ಧತೆ ಹೇಗಿತ್ತು ಅಂದರೆ, ಕ್ಷೋಣೀಯಸ್ಯ ರಥೋ ರಥಾಂಗಯುಗಲಂ ಚಂದ್ರಾರ್ಕಬಿಂಬದ್ವಯಂ ಕೋದಂಡಃ ಕನಕಾಚಲೋ ಹರಿರಭೂತ್ ಬಾಣೋ ವಿಧಿಃ ಸಾರಥಿಃ ತುಣೀರೋ ಜಲಧಿಃ ಹಯಾಶ್ರುತಿಚಯಃ ಮೌರ್ವೀ ಭುಜಂಗಾಧಿಪಃ ತಸ್ಮಿನ್ ಮೇ ಹೃದಯಂ ಸುಖೇನ ರಮತಾಂ ಸಾಂಬೇ ಪರಬ್ರಹ್ಮಣೇ ತಸ್ಮಿನ್ ಮೇ ಹೃದಯಂ ಸುಖೇನ ರಮತಾಂ ಸಾಂಬೇ ಪರಬ್ರಹ್ಮಣೇ. ಯುದ್ಧ ಮಾಡಬೇಕು ಅಂತಾದಾಗ ಯುದ್ಧ ಮಾಡುವವನಿಗೊಂದು ರಥ ಬೇಕು. ಶಿವ ಯುದ್ಧಕ್ಕಾಗಿ ಬಳಸಿದಂಥ ರಥ ಯಾವುದು ಕೇಳಿದರೆ ಕ್ಷೋಣಿ. ಕ್ಷೋಣಿ ಅಂದರೆ ಭೂಮಿ. ಭೂಮಿಯೇ ಅವನಿಗೆ ರಥವಾಗಿತ್ತು ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ. ರಥ ಆಯಿತು ಅಂದ ತಕ್ಷಣ ಮತ್ತೆ ರಥಕ್ಕೆ 2 ಚಕ್ರಗಳಿರಬೇಕಲ್ಲ. ಹಾಗಿದ್ರೆ ಆ ರಥದ ಚಕ್ರಗಳು ಯಾರಾಗಿದ್ದರು ಅಂತ ಕೇಳಿದರೆ ಸೂರ್ಯಚಂದ್ರರೇ ರಥದ ಚಕ್ರಗಳಾಗಿದ್ದರು ಅಂತ. ಸರಿ, ರಥ ಆಯಿತು, ರಥದ ಚಕ್ರ ಆಯಿತು, ಇಷ್ಟೇ ಇದ್ದರೆ ಸಾಕು. ಮತ್ತು ರಥಕ್ಕೆ 4 ಕುದುರೆಗಳು ಬೇಕು. ಯಾವುದು ಕುದುರೆಗಳು ಅಂತ ಕೇಳಿದರೆ ಶ್ರುತಿಚಯ, 4 ವೇದಗಳು. ಆ 4 ವೇದಗಳೇ ಶಿವನ ರಥಕ್ಕೆ ಕುದುರೆಗಳಾಗಿದ್ದವು. ಇಷ್ಟೆಲ್ಲ ಆದಮೇಲೆ ಯುದ್ಧ ಮಾಡುವವನೇ ಸಾರಥ್ಯವನ್ನು ಮಾಡಿಕೊಂಡು ಯುದ್ಧ ಮಾಡುವುದು ಕಷ್ಟ. ಒಬ್ಬ ಸಾರಥಿ ಬೇಕಲ್ಲ. ಹಾಗಿದ್ರೆ ಯಾರು ಸಾರಥಿ ಆಗಿದ್ದರು ಕೇಳಿದರೆ ವಿಧಿ, ಬ್ರಹ್ಮನೇ ಅವನಿಗೆ ಸಾರಥಿಯಾಗಿ ಕುಳಿತಿದ್ದ. ಸರಿ, ಯುದ್ಧ ಮಾಡೋದಕ್ಕೆ ರಥ ಆಯಿತು, ಕುದುರೆಗಳಾಯಿತು, ಸಾರಥಿಯೂ ಸಿಕ್ಕಿದ. ಆದರೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಯುದ್ಧ ಮಾಡುವವನ ಕೈಯಲ್ಲಿ ಏನಿರಬೇಕು ಕೇಳಿದರೆ ಒಂದು ಧನಸ್ಸು ಇರಬೇಕು. ಯಾವುದು ಧನಸ್ಸು ಅಂದರೆ ಕನಕಾಚಲವೇ ಧನಸ್ಸಾಗಿತ್ತು. ಆ ಧನಸ್ಸು ಇದ್ದರೆ ಸಾಕೋ, ಮತ್ತೆ ಅದಕ್ಕೊಂದು ದಾರ ಬೇಕಲ್ಲ, ಹೆದೆ, ಬೌಸ್ಟ್ರಿಂಗ್ ಯಾವುದಾಗಿತ್ತು ಕೇಳಿದರೆ ವಾಸುಕಿಯನ್ನೇ ಧನಸ್ಸಿನ ಹೆದೆಯಾಗಿ ಕಟ್ಟಿದ್ದ. ಇಷ್ಟೇ ಇದ್ದರೆ ಸಾಕೋ, ಮತ್ತೆ ಒಂದು ಬತ್ತಳಿಕೆ ಬೇಕಲ್ಲ. ಯಾವುದು ಬತ್ತಳಿಕೆ ಅಂತ ಕೇಳಿದರೆ ಸಮುದ್ರವೇ ಅವನ ಬಾಣವನ್ನು ಇಡುವಂಥ ಬತ್ತಳಿಕೆಯಾಗಿತ್ತು. ಸರಿ, ಇಷ್ಟೆಲ್ಲ ಆಯಿತು, ಕೊನೆಗೆ ಒಂದು ಬಾಣ ಬೇಕಲ್ಲ ಅಂತ ಕೇಳಿದರೆ ಯಾರು ಅಂದರೆ ವಿಷ್ಣುವನ್ನೇ ಬಾಣವಾಗಿಟ್ಟು ಪ್ರಯೋಗ ಮಾಡಿದ ಅಂತ.
ಇದು ಕಾವ್ಯಮಯವಾಗಿ ಭಗವತ್ಪಾದರು ಹೇಳಿದ್ದು. ಆದರೆ ಇಲ್ಲೆಲ್ಲ ನಾವು ಗಮನಿಸಬೇಕು. ರಥದ ಚಕ್ರಗಳು ರಥ ಸಂಚರಿಸ್ತಾ ಹೋದಾಗ ಒಂದು ಅವು ಸವಕಳಿ ಬಂದು ಹೋಗ್ತವೆ, ಅಥವಾ ಚಕ್ರ ಕೆಲವು ಸಲ ಮುರಿದು ಬೀಳುವ ಸಾಧ್ಯತೆ ಉಂಟು. ಆದರೆ ಈ ರಥವು ಹದಪಾಟಿಗೆ ಮುರಿಯೋದಲ್ಲ, ರಥದ ಚಕ್ರಗಳಿಗೂ ಸವಕಳಿ ಇಲ್ಲ. ಆ ಚಕ್ರಕ್ಕೆ ಸಿಕ್ಕಿದ ನಾವುಗಳಿಗೆ ಸವಕಳಿ ಉಂಟು ಅಷ್ಟೇ, ನಮಗೆ ಸವಕಳಿ, ಈ ಚಕ್ರಗಳಿಗೆ ಸವಕಳಿ ಇಲ್ಲ. ಮತ್ತು ಆ ಬಾಣವನ್ನು ಇಡಲಿಕ್ಕೆ ಅಂತ ಇಟ್ಟಂತಹ ತೂಣೀರ ಯಾವುದು ಅಂದರೆ ಸಮುದ್ರ. ಅಂದರೆ ಶಿವನ ಬತ್ತಳಿಕೆ ಅದು ಅಕ್ಷಯವಾದದ್ದು ಅಂತ. ಸಮುದ್ರದ ನೀರು ಎಂದಾದರೂ ಆರಿಹೋಯಿತು ಅಂತ ಉಂಟಾ? ಇಲ್ಲ. ಹಾಗಾಗಿ ಅಕ್ಷಯವಾದಂತಹ ಈ ತೂಣೀರ ಮತ್ತು ವಿಷ್ಣು ಬಾಣವಾಗಿದ್ದ. ವಿಷ್ಣು ಅನ್ನೋದಕ್ಕೆ ವಿಷಪ್ರವೇಶನೆ ಅಂತ ಧಾತುವಿಂದಾಗಿ ಆ ರೂಪ ನಿಷ್ಪನ್ನವಾದದ್ದು. ಹಾಗಾಗಿ ಶತ್ರುಗಳ ಹೃದಯವನ್ನು ಭೇದಿಸುವಂತಹದ್ದು, ಎಂತಹ ಸಾಂದ್ರವಾದಂಥ ವಸ್ತುವಿನ ಒಳಗೂ ಪ್ರವೇಶ ಮಾಡುವಂತಹದ್ದು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಪದಗಳನ್ನೇ ಉದ್ದೇಶಪೂರ್ವಕವಾಗಿ ಭಗವತ್ಪಾದರು ಇಟ್ಟುಕೊಂಡು ಆ ತ್ರಿಪುರಾಸುರ ಸಂಹಾರದ ಕಾಲದ ರಥದ ಬಗ್ಗೆ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಇಂತಹ ಸಾಂಬನಲ್ಲಿ ಅಂದರೆ ಪರಶಿವನಲ್ಲಿ, ಅಂಬೆಯಿಂದ ಕೂಡಿದಂತಹ ಪರಮೇಶ್ವರನಲ್ಲಿ ನನ್ನ ಮನಸ್ಸು ಯಾವಾಗಲೂ ಸುಖವಾಗಿ ಸಂಚಾರ ಮಾಡ್ತಾ ಇರಲಿ ಅಂತ. ಸಾಂಬೇ ಪರಬ್ರಹ್ಮಣಿ ಅಂತ. ಇಷ್ಟಾದ ಮೇಲೆ ಮತ್ತೆ ಆ ಮಹಾದೇವ ಎನ್ನುವಂಥ ಪದ, ಯಾಕೆ ಶಿವನಿಗೆ ಯುದ್ಧಕ್ಕೋಸ್ಕರ ಎಲ್ಲ ದೇವತೆಗಳು ಈ ರೀತಿಯಲ್ಲಿ ಸಹಾಯ ಮಾಡಿದ್ದಾರಾದ್ದರಿಂದ ಆ ಮಹಾದೇವ ಎನ್ನುವಂಥ ಪದ ಶಿವನಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ಪದ ಅಂತ ಬೇರೆ ಬೇರೆ ಶಾಸ್ತ್ರಕಾರರು ಅದರ ಬಗ್ಗೆ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಕೇಳಿದರೆ ಮಹಾದೇವ ಅಂತ ಒಂದು ಸಲ ಹೇಳಿದರೆ ಸಾಕಂತೆ, ಹೇಳಿದವನಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅಂತ. ಮಹಾದೇವ ಮಹಾದೇವ ಮಹಾದೇವೇತಿ ವಾದಿನಂ ವತ್ಸಂ ಗೌರಿವ ಗೌರೀಶಃ ಧಾವಂತ ಮನುಧಾವತಿ. ಮಹಾದೇವ ಮಹಾದೇವ ಅಂತ ಹೇಳ್ತಾ ಇದ್ದರೆ ಕರುವನ್ನು ಅಗಲಿದಂತಹ ಹಸು ಹೇಗೆ ಕರುವಿನತ್ತ ಓಡಿ ಬರ್ತಾ ಇರುತ್ತೋ ಹಾಗೆ ಅದನ್ನು ಉಚ್ಚಾರ ಮಾಡ್ತಾ ಇರುವಂತಹ ಭಕ್ತನತ್ರ ಪರಮೇಶ್ವರ ಓಡೋಡಿ ಬರ್ತಾನೆ ಎನ್ನುವಂಥದ್ದು ಒಂದರ್ಥ. ಇಷ್ಟಕ್ಕೆ ನಿಂತಿಲ್ಲ, ಅದಕ್ಕೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಆ ಮಹಾದೇವ ಎನ್ನುವಂತಹ ನಾಮದ ಮಹಿಮೆ ಎಂಥದ್ದು ಅಂದರೆ, ಮಹಾದೇವ ಮಹಾದೇವ ಮಹಾದೇವೇತಿ ಯೋ ವದೇತ್ ಏಕೇನ ಮುಕ್ತಿ ಮಾಪ್ನೋತಿ. ಒಂದು ಸಲ ಹೇಳಿದ್ರೇ ಮೋಕ್ಷ ಅಂತ. ಅಕಸ್ಮಾತ್ತಾಗಿ 2 ಸಲ ಹೇಳಿಬಿಟ್ರೆ ಅಂತ ಒಂದು ಪ್ರಶ್ನೆ. ಆಗ ದ್ವಾಭ್ಯಾಂ ಶಂಭೂರ್ಣಿ ಭವೇತ್. 2 ಸಲ ಹೇಳಿದಾಗ ಈಶ್ವರ ಆ 2 ಸಲ ಹೇಳಿದಂಥ ಭಕ್ತನ ಹತ್ರ ಸಾಲಗಾರನಾಗಿ ಬಿಡ್ತಾನೆ ಅಂತ. ಇಷ್ಟನ್ನು ಮಾತ್ರ ಹೇಳ್ತೇನೆ ಈ ಪದಕ್ಕೆ ವಿವರಣೆಯನ್ನು. ಅಂದರೆ ಅಷ್ಟು ಪ್ರಿಯವಾದದ್ದು, ಅಷ್ಟು ಮಂಗಲವಾದಂಥ ಪದಗಳು ಇವೆಲ್ಲ ಅಂತ. ಅದನ್ನು ಮುಂದಿನ ಪದ್ಯದಲ್ಲಿ ವಿವರಣೆ ಮಾಡಬೇಕಿದ್ರೆ ಯಾಕೆ ಇವೆಲ್ಲ ಹೀಗೆ ಅನ್ನೋದ್ರ ಬಗ್ಗೆ ಮತ್ತೆ ವಿವರಿಸ್ತೇನೆ. ಮುಂದಿನ ಪದ ದೇವಂ ಅಂತ. ದೇವಂ ಅನ್ನೋದಕ್ಕೆ ಅರ್ಥ ನಮಗೆಲ್ಲರಿಗೂ ಗೊತ್ತು, ದೇವ ಅಂದರೆ ದೇವರು ಅಂತ. ದೇವರು ಅಂದರೆ ಏನು? ದೇವರು ಅಂದರೆ ಏನು ರೀ ಮತ್ತು ಕೇಳೋದೇನಿದೆ? ದೇವರು ಅಂದರೆ ದೇವರು ಅಷ್ಟೇ. ಝೋಂತಸ್ಯ ಝೋಂತ ಏವ ಅರ್ಥ ಅಂತ ವ್ಯಾಕರಣದಲ್ಲಿ ಒಂದು ತಮಾಷೆ ಮಾಡೋದುಂಟು. ಹಾಗೆ ದೇವರು ಅಂದರೆ ಏನು ಅಂತ ಯಾರಾದರೂ ಕೇಳ್ತಾರಾ? ದೇವರು ಅಂದರೆ ದೇವರು. ಸಂಸ್ಕೃತದಲ್ಲಿ ಒಂದು ಧಾತು ಉಂಟು, ದಿವು ಕ್ರೀಡಾ ಅಂತ ಧಾತು. ಅದಕ್ಕೆ 10 ಅರ್ಥಗಳಿವೆ. ಆ 10 ಅರ್ಥಗಳನ್ನು ಹೊತ್ತವನು ಯಾವನೋ ಅವನು ಮಾತ್ರ ದೇವ. ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಮುದ ಮೋದ ಕಾಂತಿ, ಹೀಗೆ 10 ಅರ್ಥಗಳನ್ನು ಹೇಳ್ತಾ ಹೋಗುತ್ತೆ ಅದು. ಅಂದರೆ ಇನ್ನುಳಿದು 9 ಅರ್ಥವನ್ನು ಬಿಟ್ಬಿಡೋಣ. ಯಾವನು ಸ್ವಯಂ ಪ್ರಕಾಶನೋ ಅವನಿಗೆ ಮಾತ್ರ ದೇವ ಅಂತ ಹೆಸರು. ಹಾಗಿದ್ದರೆ ನಾವು ವಿಗ್ರಹವನ್ನು ಇಟ್ಕೊಂಡು ದೇವರು ಅಂತ ಪೂಜೆ ಮಾಡ್ತೇವಲ್ಲ, ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೇವಲ್ಲ. ಮತ್ತು ಕೆಲವು ಜನ ಏನು ಮಾಡ್ತಾರೆ ಕೇಳಿದರೆ, ವಿಷ್ಣುನೇ ದೇವರು, ದೇವನು ಒಬ್ಬ ಅನ್ನೋದ್ರ ಬಗ್ಗೆ ಸಂಶಯ ಇಲ್ಲ. ನಾವೆಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ಅಂತ.
ಆದರೆ ಆ ಒಬ್ಬ ದೇವರು ಯಾರು ಅನ್ನೋದ್ರ ಬಗ್ಗೆ ತುಂಬ ಗೊಂದಲ ನಮಗೆ. ಯಾಕೆ ಶೈವರು ಹೇಳ್ತಾರೆ ಶಿವನೇ ನಿಜವಾದ ದೇವರು ಅಂತ, ವೈಷ್ಣವರು ಹೇಳ್ತಾರೆ ವಿಷ್ಣುವೇ ನಿಜವಾದ ದೇವರು ಅಂತ. ಸದ್ಯ ಇನ್ನು ಬ್ರಹ್ಮನ ಒಬ್ಬ ದೇವರು ಅಂತ ಪೂಜೆ ಮಾಡುವಂಥ ಒಂದು ಪಂಗಡ ಹುಟ್ಟಿಲ್ಲ. ಅದು ಯಾಕೆ ಹುಟ್ಟಿಲ್ಲ ಅಂತ ಮತ್ತೆ ಪುನಃ ಕಾರಣ ಉಂಟು, ಮತ್ತೆ ಮುಂದೆ ನೋಡೋಣ ಅದನ್ನು ಸಹ. ಹೀಗೆ ಈ ಒಂದು ಹಿನ್ನೆಲೆಯಲ್ಲಿ ಅವನೇ ಹೆಚ್ಚು ಇವನೇ ಹೆಚ್ಚು ಅಂಥೇಳಿ ಅವನನ್ನು ಆರಾಧಿಸುವ ನಾವೇ ನಿಮಗಿಂತ ಹೆಚ್ಚು, ಇವನನ್ನು ಆರಾಧಿಸುವ ನಿಮಗಿಂತ ನಾವೇ ಹೆಚ್ಚು ಎನ್ನುವಂಥ ಪೈಪೋಟಿ ನಮ್ಮಲ್ಲಿ. ನಾನು ಮೊನ್ನೆನೇ ಹೇಳಿದ್ದೇನೆ, ಒಬ್ಬ ಸಾಧಕನಿಗೆ ಈ ಪೈಪೋಟಿ ಭಾವನೆಗಳು ಸಲ್ಲ. ಕಾವ್ಯದಲ್ಲಿ ಸಹಜವಾಗಿ ವರ್ಣನೆಯ ದೃಷ್ಟಿಯಿಂದ ಅವನ ಸಗುಣ ರೂಪವನ್ನು ಇಟ್ಕೊಂಡು ಹೀಗೆಲ್ಲ ವರ್ಣನೆ ಮಾಡ್ತಾರೆ, ಅದಷ್ಟಕ್ಕೆ ಮಾತ್ರ ಸೀಮಿತ. ಆದ್ದರಿಂದ ಅವನು ಹೆಚ್ಚು ಇವನು ಹೆಚ್ಚು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಈ ಪ್ರಪಂಚದ ವ್ಯವಸ್ಥೆಗೋಸ್ಕರ ಮೂರು ಮುಖ ಅಷ್ಟೇ. ಆ ಮೂರು ಮುಖಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಈ ಆಕಾರ ಬರ್ತದೆ ಎನ್ನುವಂಥದ್ದು ಶಾಸ್ತ್ರ ಕೊಡುವಂತಹ ಸಮಾಧಾನ. ಆ ಹಿನ್ನೆಲೆಯಲ್ಲಿ ಹಾಗಿದ್ದರೆ ದೇವ ಅಂದರೆ ಏನು ಅಂದರೆ, ವಾಸ್ತವಿಕವಾಗಿ ಭಗವಂತನಿಗೆ ಆಕಾರ ಇಲ್ಲ. ಚಿನ್ಮಯಸ್ಯ ಅದ್ವಿತೀಯಸ್ಯ ನಿಷ್ಕಲಸ್ಯ ಅಶರೀರಿಣಃ 4 ವಿಶೇಷಣ. ಚಿನ್ಮಯ ಅಂದರೆ ಆತ ಕೇವಲ ಜ್ಞಾನಸ್ವರೂಪ, ನಿಷ್ಕಲಸ್ಯ ಅಂದರೆ ಸದಾ ಶುದ್ಧ, ಚಿನ್ಮಯಸ್ಯ ಅದ್ವಿತೀಯಸ್ಯ ಅವನು ಒಬ್ಬನೇ ಮತ್ತಿಬ್ಬರಿಲ್ಲ, ಅಶರೀರಿಣ ಅವನಿಗೆ ದೇಹವೇ ಇಲ್ಲ. ಹಾಗಿದ್ರೂ ಸಹ ದೇಹ ಕಾಣುತ್ತಲ್ಲ ಅಂತ ಕೇಳಿದರೆ ಇದು ನಂದಲ್ಲ ಮಾತು, ಉಪನಿಷತ್ತಿನ ಮಾತು ಇದು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಸಾಧಕರ ಸಾಧನೆಗಾಗಿ ಅವರಿಗೊಂದು ಮನಸ್ಸನ್ನು ಇಡೋದಕ್ಕೆ ಒಂದು ಅಧಿಕರಣ ಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವುದೋ ರೂಪವನ್ನು ನಾವು ಮಾಡಿಕೊಂಡಿದ್ದು. ಹಾಗಾಗಿ ಈ ಎಲ್ಲ ರೂಪದ ಹಿಂದಿರುವಂಥವನು ಅವನೊಬ್ಬನೇ. ಹೀಗೆ ಹೇಳ್ತಾ ಹೇಳ್ತಾ ಜ್ಞಾನವಾಸಿಷ್ಠ ಒಂದು ಮಾತನ್ನು ಹೇಳುತ್ತೆ. ಏನು ಕೇಳಿದರೆ, ನದೇವ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಅಂದರೆ ವಿಷ್ಣು, ಕಮಲದಂತೆ ಕಣ್ಣುಳ್ಳವನು ಅಂತ. ಅಂದರೆ ದೇವ ಅಂದರೆ ವಿಷ್ಣುವೇ ಅಲ್ಲ, ವಿಷ್ಣು ಮಾತ್ರ ದೇವನಲ್ಲ. ಹಾಗಿದ್ರೆ ಶಿವನೇನೋ ಅಂತ ಕೇಳಿದರೆ ತಕ್ಷಣ ಶೈವರಿಗೆ ಖುಷಿ, ನೆಕ್ಸ್ಟ್ ಶಿವನೇ ಅಂತ ಹೇಳ್ತಾರೆ ಇವರು ಅಂತ. ಹಾಗೂ ಅಂದ್ಕೊಳ್ಬೇಡಿ, ಯಾಕೆ ನಚದೇವಸ್ತ್ರಿಲೋಚನ. ಈಶ್ವರನು ಅಂದರೆ ನಾವು ಕರೆಯುವಂಥ ಆ 3 ಕಣ್ಣಿರುವವನು ದೇವ ಅಂತ ಅಲ್ಲ. ನದೇವೋ ದೇಹರೂಪೋಸೌ. ಯಾಕೆ ಕೇಳಿದರೆ ಅವನಿಗೆ ದೇಹ ಎನ್ನುವಂಥದ್ದು ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ನದೇವಶ್ಚಿತ್ರರೂಪಕಃ. ನಾವು ಪಟವನ್ನಿಟ್ಕೊಂಡು ಏನು ಮಾಡ್ತೇವಲ್ಲ, ಅದೂ ವಾಸ್ತವಿಕವಾಗಿ ಅವನ ರೂಪ ಅಲ್ಲ. ಹಾಗಿದ್ದರೆ ಇದೆಲ್ಲ ಉಂಟಲ್ಲ ಯಾಕೆ ಅಂದರೆ, ಅಜ್ಞಾತ ಶಿವತತ್ವಾನಾಂ ಸಾಕಾರಾದ್ಯರ್ಚನಂ ಸ್ಮೃತಂ. ಈ ನಿರ್ಗುಣ ನಿರಾಕಾರವನ್ನು ಇಟ್ಕೊಂಡು ಅವನನ್ನು ಚಿಂತನೆ ಮಾಡುವುದು, ಯೋಚಿಸುವುದು ಇದೆಲ್ಲ ಕಷ್ಟ ಆದದ್ರಿಂದ ನಾವೊಂದು ಸಾಕಾರದ ರೂಪವನ್ನು ಅವನಲ್ಲಿ ಆರೋಪ ಮಾಡಿದ್ದೇವೆ. ನಿರ್ಗುಣ ನಿರಾಕಾರನಾದವನಲ್ಲಿ ಸಗುಣವನ್ನು ನಾವು ಆರೋಪಿಸಿದ್ದೇವೆ. ಯಾಕೆ ಅಂದರೆ ಅದಕ್ಕೊಂದು ಸಮಾಧಾನ ಕೊಡುತ್ತೆ ಶಾಸ್ತ್ರ. ಮತ್ತು ಪುನಃ ಯೋಜನಾಧ್ವನ್ಯಶಕ್ತಸ್ಯ ಕ್ರೋಶಾಧ್ವಾ ಪರಿಕಲ್ಪ್ಯತೆ. ಒಬ್ಬ 10 ಯೋಜನ ನಡಿಬೇಕು ಅಂತ ಇಟ್ಕೊಳ್ಳಿ, 10 ಕಿಲೋಮೀಟ್ರ್ ನಡಿಬೇಕು. ಅವನಿಗೆ ಹಾಗೆ ನಡಿಬೇಕು ಅಂತ ಕೇಳಿದ ತಕ್ಷಣವೇ ಭಯ, ನಡೆಯೋಕ್ಕಾಗಲ್ಲ. ಇಲ್ಲಪ್ಪ 2 ಕಿಲೋಮೀಟ್ರ್ ನಡಿ ಅಂತಂದರೆ ಆಗ ಪರವಾಗಿಲ್ಲ ಅಂತಾನೆ. ಅಲ್ಲಿಗೆ ಏನಾಯಿತು ಕೇಳಿದರೆ, ಕೊನೆಯ ಪಕ್ಷ ಅವನು 2 ಕಿಲೋಮೀಟ್ರ್ ಆದರೂ ಕ್ರಮಿಸಿದನಲ್ಲ. ಹಾಗಾಗಿ ಆ 2 ಕಿಲೋಮೀಟ್ರ್ ದೂರವನ್ನಷ್ಟಾದರೂ ನಡೆಯೋದಕ್ಕೆ ಹೇಗೆ ನಾವು 2 ಕಿಲೋಮೀಟ್ರ್ ದೂರ ನಡಿ ಅಂತ ಹೇಳ್ತೇವೋ, ಹಾಗೆ ನಿರ್ಗುಣ ನಿರಾಕಾರ ನನಗೆ ಸಿಗೋದೇ ಇಲ್ಲ ಅಂಥೇಳಿ ಸಂಪೂರ್ಣ ಅವನಿಗೆ ಬೆನ್ನು ಹಾಕುವುದಕ್ಕಿಂತ ಅವನ ಕಡೆ ಮುಖ ಮಾಡೋದಕ್ಕೆ ಅಂತ ನಾವೊಂದು ಆಕಾರ ಕಲ್ಪಿಸಿಕೊಂಡದ್ದು. ಇದು ತಾತ್ವಿಕವಾದಂಥ ಸಮಾಧಾನ. ಇದು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಜ್ಞಾನವಾಸಿಷ್ಠ ಮುಂತಾದಂತಹ ಎಲ್ಲ ಗ್ರಂಥಗಳು ಈ ರೀತಿಯಾಗಿ ಪರತತ್ವದ ಬಗ್ಗೆ ವಿವರಣೆಯನ್ನು ಕೊಡ್ತವೆ. ಇಷ್ಟಾದ ಮೇಲೆ ಮಹಾದೇವಂ ದೇವಂ, ಇಂಥ ಪರಮೇಶ್ವರ ಮೈ ಸದಯಭಾವಂ ಪಶುಪತಿಂ,
ನನ್ನಲ್ಲಿ ಸ್ವಲ್ಪ ಪ್ರೀತಿಯನ್ನು ಇಟ್ಟು ನೀನು ನೋಡು. ಯಾಕೆ ಕೇಳಿದರೆ, ನಾನು ಒಂದು ರೀತಿಯ ಪಶು ಇದ್ದಾಗಿದ್ದೇನೆ. ಪಶು ಅಂದರೆ ಅವುಗಳಿಗೆ ನಾಳಿನ ಯೋಚನೆ ಇಲ್ಲ. ನಮಗೂ ಪಶುತ್ವ ಉಂಟು. ಯಾಕೆ ಕೇಳಿದ್ರೆ ನಮಗೆ ಇಂದಿನ ಯೋಚನೆಗಿಂತ ವಿಪರೀತ ನಾಳೆ ಯೋಚನೆ ಉಂಟು ನಮಗೆ. ಹಾಗಾಗಿ ನಾವೊಂಥರ ಅಡ್ವಾನ್ಸ್ ಪಶುಗಳು. ಹಾಗಾಗಿ ನನ್ನಂಥ ಈ ಪಶುಗಳಿಗೆ ಅಲ್ಲ, ಯಾಕೆ ಈ ಮಾತು ಹೇಳಬೇಕಿದ್ರೆ ಕಾರಣ ಉಂಟು. ನಾವೇನು ಮಾಡ್ತೀವಿ ಕೇಳಿದರೆ, ಇಂದಿನ ಬಗ್ಗೆ ಯೋಚಿಸೋದಕ್ಕಿಂತ ಹೆಚ್ಚು ಮುಂದಿನ ಬಗ್ಗೆ, ಬರೇ ಮುಂದೆ ಅಲ್ಲ, ಮುಂದಿನಕ್ಕಿಂತ ಮುಂದಿನದ ಬಗ್ಗೆ ಯೋಚನೆ ಮಾಡ್ತೇವೆ ನಾವು. ಕೊನೆಗೆ ಆ ಮುಂದಿನ ದಿನವನ್ನು ನಾವು ಮುಟ್ಟೋದೇ ಇಲ್ಲ. ಹಾಗೆ ನೋಡಿದಾಗ ನಾವು ನಿಜವಾದ ಪಶುಗಳಲ್ವ. ಹಾಗಾಗಿ ನೀನು ಪಶುಪತಿ. ಪಶು ಅಂದರೆ ಎತ್ತು ಅಂತ, ಕಾರಣ ತಿಳುವಳಿಕೆ ಇಲ್ಲದೇ ಇರುವಂಥದ್ದು ಅಂತ ಅರ್ಥ. ಹಾಗಾಗಿ ಆ ತಿಳುವಳಿಕೆ ಇಲ್ಲದೇ ಇರುವಂಥ ಎತ್ತಿಗೆ ನೀನು ಪತಿಯಾಗಿದ್ದೀಯ ಅಂತ ಆದರೆ, ಚೂರುಪಾರು ತಿಳುವಳಿಕೆ ಇರುವಂತಹ ನನ್ನನ್ನು ನೀನು ಸದಯ ಭಾವಂ, ಸ್ವಲ್ಪ ಪ್ರೀತಿಯಿಂದ ನೋಡಪ್ಪ. ಎಂಥವನು ನೀನು ಕೇಳಿದರೆ, ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಯ ಭಜೆ. ಚಿದಾಲಂಬಂ ಮತ್ತೆ ಪುನರಾಮಂತ ನೋಡಿ. ಚಿತ್ ಅಂದರೆ ಜ್ಞಾನ, ಅದೇ ನಿನಗೆ ಆಶ್ರಯವಾಗಿದೆ ಅಂತ. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವು ಸಹ ಇನ್ನೊಂದು ವಸ್ತುವನ್ನು ಆಶ್ರಯಿಸಿಕೊಂಡೇ ಇರ್ತದೆ. ನಾವು ನಿರಾಶ್ರಿತರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ಈ ಮೈಕ್ ಇದೆ, ಇದಕ್ಕೆ ಆಶ್ರಯ ಟೇಬಲ್ ಇದೆ, ಈ ಟೇಬಲ್ಲಿಗೆ ಆಶ್ರಯ ವೇದಿಕೆ ಇದೆ, ವೇದಿಕೆಗೆ ಆಶ್ರಯ ನೆಲ ಇದೆ. ನೀವು ಕುಳಿತಿದ್ದೀರಿ, ಆಶ್ರಯ ಕೊಟ್ಟದ್ದು ಚೇರು ಮತ್ತು ಅದಕ್ಕೆ ನೆಲ. ಹೀಗೆ ಯಾವುದನ್ನು ನೋಡಿ, ಯಾವುದೂ ಸಹ ನಿರಾಶ್ರಿತವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಆಲಂಬನ ರಹಿತರಾಗಿ ಇರೋದಕ್ಕೆ ಆಗೋದೇ ಇಲ್ಲ ನಮ್ಮ ಹತ್ರ. ಆದರೆ ಪರಮೇಶ್ವರನಿಗೆ ಆಲಂಬನವನು ಇಲ್ಲ. ಯಾಕೆ ಹೇಳಿದರೆ, ಅವನು ಸ್ವತಃ ಜ್ಞಾನಸ್ವರೂಪನಾದ್ದರಿಂದ, ಅವನು ಚಿನ್ಮಯನಾದ್ದರಿಂದ ಚಿದಾಲಂಬಂ, ಆ ಜ್ಞಾನವೇ ನಿನಗೆ ಆಶ್ರಯ. ಅಂದರೆ ಅಲ್ಲಿ ಅದರೊಳಗೆ ನೀನು ಇದ್ದೀಯಂತಲ್ಲ, ನಿನ್ನ ಸ್ವರೂಪವೇ ಅದು. ಹಾಗಾಗಿ ಚಿದಾಲಂಬಂ, ಜ್ಞಾನಸ್ವರೂಪನಂತಹ ನಿನ್ನನ್ನು. ಮತ್ತು ಇನ್ನೊಂದು ವಿಶೇಷಣ ಉಂಟು ಮುಂದೆ, ಸಾಂಬ. ಅಂಬಾ ಅಂದರೆ ಪಾರ್ವತಿ, ಅಂಬೆಯ ಸಹಿತ ಸಾಂಬ, ಪಾರ್ವತಿಯಿಂದ ಕೂಡಿರುವವನು ಸಾಂಬ ಅಂತ. ಮೊದಲನೇ ಶ್ಲೋಕದಲ್ಲಿ ಅರ್ಧನಾರೀಶ್ವರ ಅಂತ ಹೇಳಿದ್ದೀವಲ್ಲ, ಅದೇ ಅರ್ಥ. ಮತ್ತೆ ಪುನಃ ಇಂತಹ ಶಿವಂ, ಶಿವ ಎನ್ನುವಂಥ ಪದಕ್ಕೂ ನಾನು ಅಲ್ಲಿ ವಿವರಣೆ ಮಾಡಿದ್ದೇನೆ. ಮಂಗಳ ಸ್ವರೂಪ ಅಂತಲೇ ಅರ್ಥ. ಎಂಥವನು ಕೇಳಿದರೆ, ಅತಿ ವಿಡಂಬಂ, ತೀರಾ ಒಂದು ರೀತಿಯ ವಿಡಂಬನೆಗೆ ಒಳಗಾದವನು. ಇಂತಹ ಶಿವನನ್ನು ಹೃದಯ ಭಜೆ, ನಾನು ನಿರಂತರ ನನ್ನ ಹೃದಯದಲ್ಲಿ ಭಜಿಸುತ್ತೇನೆ ಎನ್ನುವಂಥದ್ದು ಇದರ ವಿವರಣೆ. ಶಿವನನ್ನು ಯಾಕೆ ಭಗವತ್ಪಾದರಲ್ಲಿ ಅತಿ ವಿಡಂಬಂ ಅಂತ ಹೇಳ್ತಾರೆ ಅಂದರೆ, ಅವನ ರೂಪ ಸ್ವಲ್ಪ ಹಾಸ್ಯಾಸ್ಪದವಾದದ್ದು. ಈಗ ನಾವು ಒಂದನ್ನು ನಾವು ನೋಡಿದ್ವಿ, ಮೃಗಧರ ಎನ್ನುವಂಥ ವಿವರಣೆಯನ್ನಿಟ್ಕೊಂಡು. ಕಾಳಿದಾಸನು ಈ ಮಾತನ್ನಿಟ್ಟುಕೊಂಡು ಕುಮಾರ ಸಂಭವದಲ್ಲಿ ಕೆಲವು ವಿಚಾರವನ್ನು ಹೇಳ್ತಾನೆ. ಪಾರ್ವತಿ ಶಿವನನ್ನೇ ವರಿಸಬೇಕು ಅಂಥೇಳಿ ತಪಸ್ಸನ್ನು ಮಾಡಿದಳು. ಹಾಗೆ ಅವಳು ತಪಸ್ಸನ್ನು ಮಾಡಲಿಕ್ಕೆ ತೊಡಗಿದಾಗ ಅವಳ ತಪಸ್ಸಿಗೆ ಈಶ್ವರ ಅಂದರೆ ಶಿವ ಮೆಚ್ಚಿ ಬಂದ. ಅಂದರೆ ಇದ್ದಕ್ಕಿದ್ದಾಗೆ ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಅಂತ ಹೀಗೆ ಹೇಳಲಿಲ್ಲ ಅವನು. ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಹೊರಟಿದ್ದಾಳೆ ಅಂದರೆ ಈಕೆ ನನ್ನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರಬೇಕು. ಇವಳು ಏನು ತಿಳ್ಕೊಂಡಿದ್ದಾಳೆ ನನ್ನ ಬಗ್ಗೆ ನೋಡೋಣ ಅಂತೇಳಿ ಒಂದು ಟೆಸ್ಟ್ ಮಾಡಲಿಕ್ಕೆ ಹೊರಟ ಶಿವ. ಹೋಗಿ ಪಾರ್ವತಿಯ ಎದುರಿನಲ್ಲಿ ನಿಂತು ಚೆನ್ನಾಗಿ ಶಿವನ ನಿಂದನೆ ಮಾಡ್ತಾನೆ. ಸ್ವತಃ ಶಿವ ಅವನು ಬ್ರಹ್ಮಚಾರಿ ರೂಪದಲ್ಲಿ ಬರ್ತಾನೆ. ಆಗ ಬ್ರಹ್ಮಚಾರಿ ರೂಪದಲ್ಲಿ ಬಂದು ಶಿವನನ್ನು ನಿಂದನೆ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ನಿಂದನೆ ಮಾಡ್ತಾನೆ ಕೇಳಿದರೆ, ಅವನು ಪಾರ್ವತಿ ಹತ್ರ ಹೇಳ್ತಾನೆ, ಎಲ್ಲರೂ ಸಾಮಾನ್ಯವಾಗಿ ಹುಡುಗಿಯರು ತಾನು ಕೈ ಹಿಡುವಂತಹ ಗಂಡ ಆಗುವವನು ಹಾಗಿರಬೇಕು ಹೀಗಿರಬೇಕು ಅಂತ ಕನಸು ಕಾಣ್ತಾರೆ. ಈ ಶಿವನಲ್ಲಿ ಯಾವ ಗುಣ ಇದೆ ಅಂತ ನೀನು ಮೆಚ್ಚಿ ಅವನನ್ನು ಪತಿಯಾಗಿ ಪಡೆಯೋದಕ್ಕೆ ಹೊರಟೆ. ಪ್ರಪಂಚದಲ್ಲಿ ಯಾರೂ ಅವನನ್ನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಕೇಳಿದರೆ ಅವನ ರೂಪವೇ
ಅದು ಅಕರಾಳ ವಿಕರಾಳ ರೂಪ. ಯಾಕೆ ಕೇಳಿದರೆ, ಇರೋ 2 ಕಣ್ಣು ನೆಟ್ಟಿಗಿಲ್ದಿದ್ರೆ ನೋಡೋಕ್ಕಾಗೋಲ್ಲ, ಇನ್ನು ಸಾಲದಕ್ಕೆ 3 ಕಣ್ಣು ಅವನಿಗೆ. ವಪುರ್ವಿರೂಪಾಕ್ಷಂ. ದೇಹ ಹೇಗುಂಟು ಕೇಳಿದರೆ, 2 ಕಣ್ಣು ಹೇಳಿದ್ನಲ್ಲ, ಸ್ವಲ್ಪ ವ್ಯತ್ಯಾಸ ಆದರೆ ಕಷ್ಟ, ಇನ್ನು ಸಾಲದಕ್ಕೆ 3 ಕಣ್ಣು. ಇನ್ನೇನೋ ಸ್ಪೆಕ್ಸ್ ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ರೆ ಹೇಗೆ ಹಾಕ್ಕೊಳ್ತಾನೋ ದೇವರೇ ಬಲ್ಲ. ಇನ್ನು ಅವನ ಜನ್ಮ ಹೇಗಿದೆ ಕೇಳಿದರೆ, ಅಲಕ್ಷ ಜನ್ಮತ. ಅವನ ಅಪ್ಪ ಅಮ್ಮ ಯಾರು, ಎಲ್ಲಿ ಹುಟ್ಟಿದ, ಏನು ಓದಿದ, ಯಾವ ಪರೀಕ್ಷೆಯಲ್ಲಿ ಪಾಸಾದ. ದಿಗಂಬರತ್ವೇನ ನಿವೇದಿತಂ ವಸು. ಇನ್ನು ಮದುವೆ ಆಗುವಂಥ ಹುಡುಗಿ ಏನು ಬಯಸ್ತಾಳೆ ಕೇಳಿದರೆ, ಸ್ವಲ್ಪನಾರು ಹುಡುಗ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರಬೇಕು ಅಂತ. ಅವನು ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಾಗತ್ತೆ ಏನು ಕೇಳಿದರೆ, ಅವನು ದಿಗಂಬರ ರೂಪವನ್ನು ನೋಡಿದರೆ ಗೊತ್ತಾಗತ್ತೆ. ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇದ್ದಿದ್ರೆ ಅವನು ಯಾಕೆ ದಿಗಂಬರನಾಗಿರ್ತಿದ್ದ? ವೇದಾಂತದ ಅರ್ಥ ಬೇರೆ. ದಿಗಂಬರತ್ವೇನ ನಿವೇದಿತಂ ವಸು. ಕೊನೆಗೇನು ಕೇಳಿದರೆ, ವರೇಶು ಯದ್ಬಾಲ ಮೃಗಾಕ್ಷಿ ಮೃಗ್ಯತೆ ತದಸ್ತಿ ಕಿಂ ವ್ಯಸ್ತಮ ಪಿತೃಲೋಚನೆ. ಒಂದು ಮದುವೆ ಆಗುವ ಹುಡುಗಿ ಆ ಹುಡುಗನಲ್ಲಿ ಏನೆಲ್ಲ ಗುಣಗಳನ್ನು ಬಯಸ್ತಾಳೋ ಅದರೊಳಗೆ ಆ ಎಲ್ಲ ಗುಣ ಹಾಳಾ ಹೋಗಿ ಸಾಯ್ಲಿ, ಕೊನೆ ಪಕ್ಷ ಒಂದು ಗುಣನಾದರೂ ಉಂಟ? ಯಾವುದೂ ಇಲ್ಲ. ಯಾಕೆ? ಹೆಣ್ಣಿನ ಕಡೆಯವರು ಏನು ಬಯಸ್ತಾರೆ? ಮಾತಾ ವರಯತೆ ರೂಪಂ. ತಾಯಿ ಅಳಿಯ ತುಂಬ ಸುಂದರವಾಗಿರಬೇಕು ಅಂತ ಬಯಸ್ತಾಳೆ. ಹುಡುಗಿ ತಾಯಿ, ಹುಡುಗಿಗಿಂತ ಹೆಚ್ಚಾಗಿ ಅವಳೇ. ಹೇಗಿದೆ ನೋಡಿ. ಯಾಕೆ? ನಮ್ಮ ಅಳಿಯ ಅಂತ ಹೇಳ್ಕೊಳ್ಬೇಕಿದ್ರೆ ಒಂಥರ ಖುಷಿ ಪಡಬೇಕಲ್ಲ. ಹಾಗಾಗಿ ತುಂಬ ಹ್ಯಾಂಡ್ಸಮ್ ಆಗಿರಬೇಕು ಅವನು ಅಂತ. ಪಿತಾಶ್ರುತಂ. ತಂದೆ ಏನು ಬಯಸ್ತಾನೆ ಕೇಳಿದರೆ, ಪರವಾಗಿಲ್ಲ ಅವನು ಸಾಮಾನ್ಯ ಇದ್ದರೂ ಸಾಕು, ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರಬೇಕು ಹುಡುಗ, ವಿವೇಕಿ ಆಗಿರಲಿ ಅಂತ ಗಂಡ. ಇದನ್ನಿಟ್ಕೊಂಡೇ ಮನೆಯಲ್ಲಿ ಜಗಳ. ಗಂಡ ವಿವೇಕಿ ಆದರೂ ಸಾಕು ಅಂತ ಹೆಂಡತಿಗಳದು. ಅದೆಲ್ಲ ಬ್ಯಾಡರೇ, ಅವ್ನು ನೋಡ್ಲಿಕ್ಕೆ ಚೆನ್ನಾಗಿರಬೇಕು ಅಂತ ಬೀಗಿತ್ತಿ ಆಗುವವಳು. ಹೀಗೆ ಕನ್ಯಾ ವರಯತೆ ರೂಪಂ, ಮತ್ತು ಮಾತಾ ವಿತ್ತಂ, ಮತ್ತು ತಾಯಿ ಇನ್ನೊಂದು ನಿರೀಕ್ಷೆ ಮಾಡ್ತಾಳೆ ಏನು ಕೇಳಿದರೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಅಳಿಯ ಮತ್ತು ನಾಳೆ ಮಗಳನ್ನು ಅನಾಥಳಾಗಿ ಮಾಡಿಬಿಟ್ರೆ ಹೀಗೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡಿಡಬೇಕು ಅಂತ. ಪಿತಾಶ್ರುತಂ. ಹೀಗೆ ಇವರೆಲ್ಲ ಒಂದೊಂದನ್ನು ಬಯಸ್ತಾರೆ. ಮತ್ತು ನಿಮ್ಮಂಥವರೆಲ್ಲ ಏನು ಬಯಸ್ತಾರೆ ಕೇಳಿದರೆ, ಬಾಂಧವಾಹ ಕುಲಮಿಚ್ಛಂತಿ. ಒಳ್ಳೆಯ ಕುಲದಲ್ಲಿ ಹುಟ್ಟಿರಬೇಕು ಅಂತ. ಮತ್ತು ಇನ್ನು ಕೆಲವು ಜನ ಇರ್ತಾರೆ, ಯಾವ ಕುಲ ಆದರೂ ಸರಿ, ಅವನು ಚಂದ ಇದ್ದರೂ ಸರಿ, ಚಂದ ಇಲ್ಲದಿದ್ದರೂ ಸರಿ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೂ ಸರಿ, ಓದಿದ್ರೂ ಸರಿ, ಹೆಬ್ಬೆಟ್ಟು ಪ್ರಭುವಾಗಿದ್ದರೂ ಸರಿ, ಅವರು ಮದುವೆಯಲ್ಲಿ ನಮಗೆ ಚೆನ್ನಾಗಿ ಮೃಷ್ಟಾನ್ನಂ ಇತರೇ ಜನ ಚೆನ್ನಾಗಿ ಊಟ ಹಾಕಿದರೆ ಸಾಕು. ಇದನ್ನೆಲ್ಲ ನಿರೀಕ್ಷಣೆ ಮಾಡ್ತಾರೆ. ಇದರೊಳಗೆ ಯಾವುದಾದ್ರೂ ಒಂದಾದರೂ ಅರ್ಹತೆ ಉಂಟಾ? ಇಲ್ಲ. ಹಾಗಾಗಿ ಅತಿ ವಿಡಂಬನಂ, ತುಂಬ ವಿಡಂಬನವಾದಂಥದ್ದು ಅವನ ಬದುಕು. ಮತ್ತಷ್ಟೇ ಅಲ್ಲ, ಇನ್ನೊಂದು ಹೇಗೆ ಕೇಳಿದರೆ, ಅಕಿಂಚನ ಸನ್ ಪ್ರಭವಸ್ಸ ಸಂಪದಾಂ. ಪಾರ್ವತಿ ಮುಂದೆ ಸಮಾಧಾನ ಹೇಳ್ತಲ್ಲ. ಇಷ್ಟೆಲ್ಲ ಆಕ್ಷೇಪ ಮಾಡಿ ಆದಮೇಲೆ ನಿನಗೇನು ಗೊತ್ತು ಶಿವನ ಬಗ್ಗೆ? ಅವನು ವಾಸ್ತವಿಕವಾಗಿ ಅಕಿಂಚನ, ಮೇಲ್ನೋಟಕ್ಕೆ ಅವನು ದರಿದ್ರ. ಆದರೆ ಪ್ರಭವಸ್ಸ ಸಂಪದಾಂ, ಎಲ್ಲ ಸಂಪತ್ತಿಗಳಿಗೂ ಒಡೆಯ. ಆ ಸಂಪತ್ತಿಗೆ ಒಡೆಯ ಅಂತ ಹೇಳಬೇಕಿದ್ರೆ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಈತ ಮುದಿ ಎತ್ತನ್ನು ಹತ್ಕೊಂಡು ಹೋಗ್ತಾ ಇದ್ದರೆ ಐರಾವತದ ಮೇಲೆ ಎದುರುಗಡೆಯಿಂದ ಬರ್ತಾ ಇರುವಂತಹ ಇಂದ್ರ ಕೆಳಕ್ಕೆ ಇಳಿದು ಶಿವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಅಂತ. ಹಾಗಾಗಿ ಅಕಿಂಚನ ಸನ್ ಪ್ರಭವಸ್ಸ ಸಂಪದಾಂ ತ್ರಿಲೋಕನಾಥ ಪಿತೃಸದ್ಮ ಗೋಚರ. ಅವನು ಸ್ಮಶಾನದಲ್ಲಿ ವಾಸ ಮಾಡಿದರೆ ಏನಂತೆ? ಪಿತೃಸದ್ಮ ಅಂದರೆ ಸ್ಮಶಾನ ಅಂತ. ವಾಸ್ತವಿಕವಾಗಿ ಅವನು ತ್ರಿಲೋಕನಾಥ, ಮೂಜಗದ ಒಡೆಯ. ಅಷ್ಟೇ ಅಲ್ಲ, ಸ ಭೀಮರೂಪ ಶಿವ ಇತ್ಯುದೀರ್ಯತೆ. ಅವನು ಸಾಮಾನ್ಯ ಜನರಿಗೆ ಭಯಂಕರನಾಗಿ ಕಾಣ್ತಾನೆ, ಆದರೆ ವಾಸ್ತವಿಕವಾಗಿ ಅವನು ಶಿವ, ಮಂಗಳ ಸ್ವರೂಪ. ಇಷ್ಟು ಹೇಳಿ ಪಾರ್ವತಿ ಆ ಬ್ರಹ್ಮಚಾರಿ ರೂಪದ ಶಿವನಿಗೆ ಹೇಳ್ತಾಳೆ, ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ. ನಿನಗೇನಯ್ಯ, ಪ್ರಪಂಚದ ತುಂಬ ಜನರಿಗೆ ಆ ಶಿವನ ಪಾರಮ್ಯ ಗೊತ್ತಿಲ್ಲ. ನಸಂತಿ ಯಾಥಾರ್ಥ್ಯವಿದ ಪಿನಾಕಿನಃ. ಆ ಪರಮೇಶ್ವರನ ಪರತತ್ವವನ್ನು ಬಲ್ಲವರು, ತಿಳಿದವರು ಬಹಳ ವಿರಳ. ಯಾರಿಗೆ ಗೊತ್ತುಂಟೋ ಅವರು ಹೇಳೋದಿಲ್ಲ, ಯಾರು ಹೇಳ್ತಾರೋ ಅವರಿಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ನೀನಿಷ್ಟೆಲ್ಲ ನಿಂದನೆ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ
ನಿನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ನೀನು ಇಲ್ಲಿಂದ ಹೋಗ್ತೀಯೋ ನಾನೇ ಹೋಗಲೋ ಅಂತ ಪಾರ್ವತಿ ಕೇಳ್ತಾಳೆ. ಹೀಗೆ ಅವನ ಆ ರೂಪ ಅತಿ ವಿಡಂಬಂ, ಲೋಕ ಸಾಮಾನ್ಯರಿಗೆ ಊಹಿಸೋದಕ್ಕೂ ಸಹ ಸಾಧ್ಯ ಇಲ್ಲ. ಇಂತಹ ಶಿವನನ್ನು ನಾನು ನಿರಂತರ ಹೃದಯ ಭಜೆ, ನನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಭಜಿಸುತ್ತೇನೆ ಎಂಬುದಾಗಿ ಭಗವತ್ಪಾದರು ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ 3ನೇ ಪದ್ಯವನ್ನು ಮುಗಿಸಿದ್ದಾಯಿತು. 4ನೇ ಪದ್ಯ. ಸಹಸ್ರಂ ವರ್ತಂತೆ ಜಗತಿ ವಿಬುಧಾ ಕ್ಷುದ್ರಫಲದಾ ನ ಮನ್ಯೇ ಸ್ವಪ್ನೇ ವಾ ತದನುಸರಣಂ ತತ್ಕೃತಫಲಂ ಹರಿಬ್ರಹ್ಮಾದೀನಾಮಪಿ ನಿಕಟಭಾಜಾಮಸುಲಭಂ ಚಿರಂ ಯಾಚೆ ಶಂಭೋ ಶಿವ ತವ ಪದಾಂಭೋಜಭಜನಂ ಚಿರಂ ಯಾಚೆ ಶಂಭೋ ಶಿವ ತವ ಪದಾಂಭೋಜಭಜನಂ. ಏನು ಇದರ ಅರ್ಥ ಅಂತ ಕೇಳಿದರೆ, ಸಹಸ್ರಂ ವರ್ತಂತೆ ಜಗತಿ ವಿಬುಧಾ ಕ್ಷುದ್ರ ಫಲದಾ. ಪ್ರಪಂಚದಲ್ಲಿ ಕ್ಷುದ್ರ ಫಲವನ್ನು ಕೊಡುವಂತಹ ದೇವತೆಗಳು ಸಾವಿರಾರು ಜನ ಇದ್ದಾರೆ, ಏನು ಕೊರತೆ ಇಲ್ಲ. ಆದರೆ ನಾನು ನಮನ್ನೇ ಸ್ವಪ್ನೇವಾ ತದನು ಸರಣಂ ತತ್ಕೃತ ಫಲಂ, ಕನಸಿನಲ್ಲಿಯೂ ಆ ದೇವತೆಗಳನ್ನು ಸ್ತುತಿ ಮಾಡೋಲ್ಲ, ಅವರು ಕೊಡುವಂಥ ಫಲವೂ ನನಗೆ ಬೇಡ. ಯಾಕೆ ಕೇಳಿದರೆ, ಹರಿಬ್ರಹ್ಮಾದೀನಾಂ ಅಪಿ ನಿಕಟ ಭಾಜಾಂ ಅಪಿ ಸುಲಭಂ. ನಿನ್ನ ಸನಿಹದಲ್ಲಿಯೇ ಇರುವಂತಹ ವಿಷ್ಣು ಮತ್ತು ಬ್ರಹ್ಮರೂ ಸಹ ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ, ಅಂದರೆ ಅವರಿಗೂ ಸಹ ನೀನು ನಿಲುಕಲಿಲ್ಲ. ಇಂತಹ ನಿನ್ನನ್ನು ಚಿರಂ ಯಾಚೇ ಶಂಭೋ, ಪರಮೇಶ್ವರ ನಿನ್ನತ್ರ ನಾನು ನಿರಂತರ ಕೇಳ್ತೇನೆ. ಏನು ಕೇಳಿದರೆ, ಪದಾಂಭೋಜ ಭಜನಂ, ನಿನ್ನ ಪಾದಭಕ್ತಿಯನ್ನು ಮಾತ್ರ ನನಗೆ ಕೊಡುವಂತ ನಾನು ಕೇಳ್ತೇನೆ. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ಭಗವತ್ಪಾದರು, ಸಹಸ್ರಂ ವರ್ತಂತೆ ಜಗತಿ ವಿಬುಧಾ ಕ್ಷುದ್ರ ಫಲದಾ. ನಮ್ಮ ದೇಶದಲ್ಲಿ ಇವತ್ತು ಜನಸಂಖ್ಯೆಗಿಂತ ದೇವತೆಗಳ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಹೊಸ ಹೊಸ ದೇವತೆಗಳು ಹುಟ್ಟುತ್ತಾ ಇದ್ದಾರೆ. ಹಾಗಾಗಿ ಕೆಲವು ಸಲ ಬೇರೆಯವರು ನಮ್ಮನ್ನು ಒಂದು ರೀತಿಯ ಸ್ವಲ್ಪ ಹಗುರವಾಗಿ ಕಾಣೋದಕ್ಕೆ ಶುರು ಮಾಡಿದ್ದಾರೇನೋ ಅಂತ ಅನಿಸುತ್ತೆ ಕೆಲವು ಸಲ. ಆದರೆ ನಾನು ಈ ಯಾವ ದೇವತೆಗಳನ್ನು ಸಹ ನಾನು ಕೇಳೋದಿಲ್ಲ. ಯಾಕೆ ಕೇಳಿದರೆ, ಇವರು ಕೊಡುವಂಥ ಫಲ ಎಲ್ಲ ಕ್ಷುದ್ರ ಫಲಗಳು. ಅಂದರೆ ಇಂದು ಅವರು ಕೊಡ್ತಾರೆ, ನಾಳೆ ಅನುಭವಿಸ್ತೇನೆ, ನಾಡಿದ್ದು ಅವೆಲ್ಲ ಮತ್ತೆ ಪುನಃ ಕೈತಪ್ಪಿ ಹೋಗ್ತವೆ. ಈ ತಾತ್ಕಾಲಿಕವಾದಂಥ ಫಲವನ್ನು ಪಡೆಯೋದಕ್ಕೋಸ್ಕರ ನಾನು ಯಾಕೆ ನನ್ನ ಅಮೂಲ್ಯವಾದಂಥ ಸಮಯವನ್ನು ಇವರ ಸ್ತುತಿಯಲ್ಲಿ ವ್ಯರ್ಥವಾಗಿ ಹಾಳು ಮಾಡಲಿ? ನಾನು ಸ್ತುತಿ ಮಾಡೋಲ್ಲ ಅವ್ರನ್ನ, ಬೇಡ ನನಗೆ ಹೀಗೆ ಅಂತ. ಈ ಮಾತನ್ನು ಹೇಳಬೇಕಿದ್ರೆ ನನಗೊಂದು ಘಟನೆ ನೆನಪಾಗುತ್ತೆ. ಮನುಷ್ಯ ಯಾವಾಗಲೂ ಏನು ಮಾಡ್ತಾನೆ ಕೇಳಿದರೆ, ಈ ಶಾಶ್ವತವಾದ ಫಲವನ್ನು ಪಕ್ಕಕ್ಕೆ ತಳ್ತಾ ಕ್ಷುದ್ರ ಫಲವನ್ನು ಪಡೆಯೋದಕ್ಕೇನೆ ಹಾತೊರಿತಾ ಇರ್ತಾನೆ. ಅದ್ರ ಬಗ್ಗೆ ಹೆಚ್ಚು ಪ್ರೀತಿ. ಹಾಗಾಗಿಯೇ ನಮ್ಮಲ್ಲಿ ಏನಾಗಿದೆ ಕೇಳಿದರೆ, ಈ ದಿಢೀರ್ ಫಲ ಸಿಗುವಂತಹ ದೇವತೆಗಳನ್ನು ಆರಾಧನೆ ಮಾಡುವಂತಹದ್ದು, ಕ್ಷಿಪ್ರ ವರದ ಏನೇನೋ ಎಲ್ಲ ಹೆಸರನ್ನು ನಾವು ದೇವರಿಗೆ ಇಟ್ಟಿದ್ದೇವೆ. ಮತ್ತು ಏನಾಗಿದೆ, ನಮ್ಮ ಪ್ರಾಚೀನ ನಂಬಿಕೊಂಡು ಬಂದಂತಹ ಕ್ರಮ ಎಲ್ಲ ಇವತ್ತು ಔಟ್ಡೇಟೆಡ್ ಆಗಿಬಿಟ್ಟಿದೆ. ರಾಮನಾಮ ನಮಗೆ ಬೇಡ, ಶಿವನಾಮ ನಮಗೆ ಬೇಡ. ಯಾಕೆಂದರೆ ಎರಡೇ ಹೆಸರು ಇರೋದಲ್ವ, ಎರಡೇ ಅಕ್ಷರ ಇರೋದಲ್ವ, ಬೆಲೆ ಇಲ್ಲ, ಜಾಸ್ತಿ ಅಕ್ಷರ ಇರಬೇಕು ಹೀಗೆ ಅಂತ. ಅದನ್ನು ನಾವು ಎಷ್ಟು ತಪ್ಪು ಹೇಳಿದರೂ ಆಗ್ಬೋದು ಹೀಗೆ ಅಂತ. ಒಂದು ನಾವು ನೆನಪಿಟ್ಕೊಳ್ಬೇಕು, ಈ ಎಲ್ಲ ದೇವತೆಗಳು ಶೀಘ್ರವಾಗಿ ಫಲವನ್ನು ಕೊಡ್ತವೆ, ಆದರೆ ಅದರಿಂದ ಆಗುವ ಅನರ್ಥವೂ ಅಷ್ಟೇ ಜೋರಾಗಿ ಇರುತ್ತೆ. ನಾವೀಗ ಡೆಲ್ಲಿ ಹೋಗಬೇಕು ಅಂದರೆ ಟ್ರೈನಲ್ಲಿ ಕುಳಿತು ಹೊರಟ್ರೆ 2.5 ದಿವಸಕ್ಕೋ 3 ದಿವಸಕ್ಕೋ ಹೋಗ್ತೇವೆ. ಆದರೆ ಅದೇ ಫ್ಲೈಟಲ್ಲಿ ಹೋದರೆ 2 ತಾಸಿಗೆ ಹೋಗ್ತೇವೆ. ಆದರೆ ಏನಾದರೂ ಕ್ರ್ಯಾಶ್ ಆಗಿಬಿಟ್ಟರೆ ಸ್ವಲ್ಪ ಕಷ್ಟ. ಹಾಗಾಗಿ ಈ ಶೀಘ್ರ ಫಲದಲ್ಲಿ ನಾವು ಈ ಶೀಘ್ರ ಅನರ್ಥವನ್ನು ಮರೆಯಬಾರದು ಅಂತ. ಇದು ಲೌಕಿಕವಾದ ಉದಾಹರಣೆ. ಒಂದು ಕಥೆ ನನಗೆ ನೆನಪಾಗುತ್ತೆ. ಒಬ್ಬ ಸಾಧಕ ಇದ್ದ,
ಅವನು ನಿರಂತರ ಗಾಯತ್ರಿ ಜಪವನ್ನು ಮಾಡ್ತಿದ್ದ. ಯಾವುದು ಶಾಶ್ವತ ಫಲ ಕೊಡುತ್ತೋ ಅದಕ್ಕೆ ಸಮಯವೂ ಹೆಚ್ಚು ಹಿಡಿಯುತ್ತೆ, ನಾವು ಅದನ್ನು ಮರಿಬಾರ್ದು. ಕೊನೆಗೆ ಏನಾಯಿತು ಕೇಳಿದರೆ, ಅವನಿಗೆ ಆ ದೇವತೆಯಿಂದ ಏನು ಸಿಗಬೇಕೋ ಅದು ಸಿಗಲಿಲ್ಲ ಅಂತ ಅನ್ನಿಸ್ತು. ಕೊನೆಗೆ ಒಂದು ಕ್ಷುದ್ರ ದೇವತೆಯ ಆರಾಧನೆಗೆ ತೊಡಗಿದ. ಆ ಕ್ಷುದ್ರ ದೇವತೆ ಒಂಥರ ಈ ಫಾಸ್ಟ್ ಫುಡ್ ಇದ್ದ ಹಾಗೇ ದಿಢೀರಂತ ಒಲೆದುಬಿಡ್ತು. ದಿಢೀರಂತ ಒಲೆದು ಆದ ಮೇಲೆ ಅವನ ಹತ್ರ ಬರೋದಕ್ಕೆ ಆ ದೇವತೆ ಒಪ್ಪಿತು ಬಂತು. ಆದರೆ ಇವನ ಹತ್ರ ಬರಬೇಕಿದ್ರೆ ಅದು ಹೇಳಿತು, ನಾನು ಇಷ್ಟು ದೂರ ಮಾತ್ರ ನಿನ್ನ ಹತ್ರ ಬರಬಲ್ಲೆ, ಇದಕ್ಕಿಂತ ಮುಂದೆ ನಾನು ಬರಲಾರೆ ಅಂತ. ಯಾಕೆ ಅಂತ ಕೇಳಿದ ಅವನು. ಆಗ ಆತ ಹೇಳಿದ, ಆ ದೇವತೆ ಹೇಳಿತು, ಇಲ್ಲಿ ಯಾವುದೋ ಒಂದು ಅವ್ಯಕ್ತವಾದಂಥ ಶಕ್ತಿ ನಿನ್ನ ಸುತ್ತಲೂ ಕೆಲಸ ಮಾಡ್ತಾ ಉಂಟು, ನನಗಿಂತ ಬಹಳ ಬಲಿಷ್ಠವಾಗುಂಟು ಅದು ಅಂತ ಆ ಕ್ಷುದ್ರ ದೇವತೆ ಹೇಳಿತು. ಆಗ ಅದೇನು ಫಲ ಕೊಡೋದಿಲ್ಲ ಅಂತ ತಾನೇ ನಾನು ನಿನ್ನ ಹತ್ರ ಬಂದಿದ್ದು ಅಂದ ಇವನು. ಇಲ್ಲ, ನೀನು ಹಾಗೆ ಅಂದ್ಕೊಂಡಿದ್ದೀಯೇ, ಅದು ನಿನ್ನ ಸುತ್ತಲೂ ಈಗಾಗಲೇ ಸದಾ ನಿನ್ನ ರಕ್ಷಣೆಯಲ್ಲಿ ನಿಂತಿದೆ. ಆದರೆ ಆ ದೇವತೆಯಲ್ಲಿ ನೀನು ಕೇಳ್ತಾ ಇರುವಂಥ ಫಲ ತುಂಬ ಕೆಳಮಟ್ಟದ್ದಾಗಿದೆ ಅದು. ಹಾಗಾಗಿ ನಾನು ಅಲ್ಲಿಯವರೆಗೆ ಬರಲಾರೆ, ಅದರ ರಕ್ಷಣೆ ಕಕ್ಷೆಯಲ್ಲಿ ನೀನಿದ್ದೀಯಪ್ಪ, ನಾನು ವಾಪಸ್ ಹೋಗ್ತೇನೆ ಅಂತ ಹೇಳ್ತೀವಿ. ಇದು ಸಾತ್ವಿಕವಾದ ಚಿಂತನೆ ಮಾಡುವವರಿಗೆ ಇರುವಂತಹ ಒಂದು ಕ್ರಮ. ಮತ್ತು ಈ ಕ್ಷುದ್ರ ದೇವತೆಗಳ ಆರಾಧನೆಯಿಂದ ಹೇಗೆ ನಾವು ಫಲ ಸಿಕ್ಕ ಹಾಗೆ ಅದನ್ನು ತಕ್ಷಣ ಕಳ್ಕೊಳ್ತೇವೆ ಇತ್ಯಾದಿ ಎಲ್ಲ ವಿಚಾರವನ್ನು ಸಹ ಈ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಮತ್ತು ಹರಿಬ್ರಹ್ಮಾದೀನಾಂ ಅಪಿ ನಿಕಟಭಾಜಾಂ ಅಸುಲಭಂ, ನೀನು ಎಂಥವನು ಕೇಳಿದರೆ ಸಾಮಾನ್ಯ ಜನರಿಗಷ್ಟೇ ನೀನು ಅಸುಲಭ ಅಲ್ಲ, ಹರಿಬ್ರಹ್ಮಾದಿಗಳು ನಿನ್ನ ಹತ್ರ ಇರುವವರು ಅವರಿಗೂ ಸಹ ನೀನು ಸುಲಭ ಪ್ರಾಪ್ಯನಲ್ಲ. ಅದಕ್ಕೆ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ, ಶಿವನನ್ನು ತಿಳಿದುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ. ಒಂದು ಸಲ ಬ್ರಹ್ಮ ಮತ್ತು ವಿಷ್ಣು ಇವರ ಮಧ್ಯದಲ್ಲಿ ಒಂದು ಜಿದ್ದು ಪ್ರಾರಂಭ ಆಯಿತು. ಬ್ರಹ್ಮ ಹೇಳಿದ, ನೀನು ಈ ಸೃಷ್ಟಿಯನ್ನು ಪಾಲನೆ ಮಾಡುವವನು ಇದ್ದೀಯಲ್ಲ ಅಂತ ಏನು ಹೇಳೋಲ್ಲ, ಆದರೆ ನಿನ್ನ ಕೆಲಸ ಶುರು ಆಗೋದು ಯಾವಾಗ? ನಾನು ಸೃಷ್ಟಿ ಮಾಡಿದರೆ ತಾನೇ ನೀನು ಪಾಲನೆ ಮಾಡೋದು. ಹಾಗಾಗಿ ನಿನಗಿಂತ ನಾನೇ ಹೆಚ್ಚು ಅಂತ ಬ್ರಹ್ಮ ಹೇಳಿದ. ಹಾಗೆ ವಿಷ್ಣು ಹೇಳಿದ, ನೀನೇನೋ ಸುಮ್ಮನೆ ಸೃಷ್ಟಿ ಮಾಡ್ತಾನೆ ಇದ್ದರೆ, ಇದ್ರ ಯೋಗಕ್ಷೇಮ ನೋಡೋರು ಇಲ್ಲದೆ ಇದ್ದರೆ ನಿನಗೂ ಯೋಗಕ್ಷೇಮ ನೋಡೋರು ಇರೋದಿಲ್ವಲ್ಲಪ್ಪ, ಹಾಗಾಗಿ ನಿನಗಿಂತ ನಾನೇ ಹೆಚ್ಚು ಅಂತ. ಇವರಿಬ್ಬರ ಜಗಳ ತುಂಬ ಜೋರಾಗಿ ಪ್ರಾರಂಭ ಆಯಿತು. ಕೊನೆಗೆ ನಿರ್ಣಯ ಕೇಳೋದಕ್ಕೆ ಈಶ್ವರನ ಹತ್ರ ಬಂದರು ಅಂತ. ಆಗ ಈಶ್ವರ ಅವರಿಗೆ ಹೇಳ್ತಾನೆ, ಒಂದು ಕೆಲಸ ಮಾಡಿ, ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನಾನು ಹೇಳ್ತೇನೆ, ನಿಮ್ಗೊಂದು ಕೆಲಸ ಕೊಡ್ತೇನೆ ಅಂತ ಹೇಳಿದ. ಏನು ಕೇಳಿದರೆ, ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬ ನನ್ನ ಬುಡವನ್ನು ಶೋಧನೆ ಮಾಡಬೇಕು, ಇನ್ನೊಬ್ಬ ನನ್ನ ತುದಿಯನ್ನು ಶೋಧನೆ ಮಾಡಬೇಕು. ಯಾರಾದರೂ ಮಾಡಿ ಆ ಕೆಲಸನ. ಹೀಗೆ ಶೋಧನೆ ಮಾಡಿಕೊಂಡು ಬಂದ ಮೇಲೆ ನನಗೆ ಹೇಳಿ, ಆಗ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನಾನು ಹೇಳ್ತೇನೆ ಅಂದ. ಆಗ ವಿಷ್ಣು ಏನು ಮಾಡಿದ ಕೇಳಿದರೆ, ವರಾಹ ರೂಪವನ್ನು ತಾಳಿ ಶಿವನ ಮೂಲವನ್ನು ಶೋಧನೆ ಮಾಡೋದಕ್ಕೆ ಅಂಥೇಳಿ ಆತ ಕೆಳಕ್ಕೆ ಹೋದ. ಬ್ರಹ್ಮ ಹಂಸದ ರೂಪವನ್ನು ತಾಳಿ ಶಿವನ ಆ ಜಟೆಯನ್ನು ತುದಿಯನ್ನು ನೋಡ್ಕೊಂಡು ಬರ್ತೇನೆ ಅಂಥೇಳಿ ಮೇಲಕ್ಕೆ ಹಾರಿ ಹೋದ. ಹೀಗೆ ಇಬ್ಬರು ಶಿವನ ಶೋಧನೆಗೆ ತೊಡಗಿದರು. ಕೊನೆಗೆ ಎಷ್ಟೋ ವರ್ಷಗಳ ಕಾಲ ಹುಡುಕಾಡಿದ್ರೂ ಸಹ ಶಿವನ ಆಳ ವಿಷ್ಣುವಿಗೆ ಸಿಗಲಿಲ್ಲ. ಆತ ಬಂದು ಪ್ರಾಮಾಣಿಕವಾಗಿ ಒಪ್ಪಿ ಹೇಳಿದ, ನನಗೆ ನಿನ್ನ ಮೂಲ ಸಿಗಲಿಲ್ಲಪ್ಪ ಅಂತ. ಆಗ ಶಿವ, ನಾನು ಮೆಚ್ಚಿದ್ದೇನೆ, ನೀನು ಪ್ರಾಮಾಣಿಕವಾಗಿ ಹೇಳಿದ್ದೀ ಅಂತ ಹೇಳಿದ. ಕೊನೆಗೆ ಬ್ರಹ್ಮನು ಬಂದ, ಹಂಸ ಪಕ್ಷಿಯ ರೂಪದಲ್ಲಿರುವಂಥ ಬ್ರಹ್ಮ. ಇವನು ಏನು ಮಾಡಿದ ಕೇಳಿದರೆ, ನಾನು ನಿನ್ನ ತುದಿಯನ್ನು ನೋಡಿದೆ ಅಂತ ಹೇಳಿದ.
ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತು. ಅಂಥ ನಿರ್ಗುಣ ನಿರಾಕಾರಣ ಅಂತಹ ನಿನ್ನನ್ನು ನಾನು ನೋಡಿ ಬಂದೆ ಅಂತ ಬ್ರಹ್ಮ ಸುಳ್ಳು ಹೇಳಿದ. ಸುಳ್ಳು ಹೇಳಿದ್ದಕ್ಕೆ ಒಂದು ಸಾಕ್ಷಿನೂ ತಂದಿದ್ದ. ಯಾವಳು ಹಾಗೆ ತಾನೆ, ಸಾಕ್ಷಿ ಇದ್ದರೆ ಮಾತ್ರ ಆ ಕೇಸ್ ಗೆಲ್ಲೋದು ನೋಡಿ. ಸಾಕ್ಷಿ ಇಲ್ಲದೆ ಇದ್ದರೆ ಅದು ಹಾರಿ ಹೋಗಿಬಿಡ್ತದೆ ಈಗ ಅಂತ. ಆ ಬ್ರಹ್ಮ ವಾಪಸ್ ಬರಬೇಕಿದ್ರೆ ಏನಾಯಿತು ಕೇಳಿದರೆ, ಒಂದು ಕೇತಕಿಯ ಹೂಗು ಕೆಳಕ್ಕೆ ಬೀಳ್ತಾ ಇತ್ತು. ಅದು ಕೆಳಕ್ಕೆ ಬೀಳೋದಕ್ಕೆ ಆಶ್ರಯ ಇಲ್ಲದೆ ಚಡಪಡಿಸ್ತಾ ಇದ್ದಾಗ ನನಗೊಂದು ಆಶ್ರಯ ಕೊಡುವಂಥ ಈ ಹಂಸದ ರೂಪದಲ್ಲಿರುವಂಥ ಬ್ರಹ್ಮನ ಹತ್ರ ಕೇಳಿತು. ಆಗ ಈ ಬ್ರಹ್ಮ, ಹಂಸದ ರೂಪದಲ್ಲಿರುವ ಬ್ರಹ್ಮ ಹೇಳ್ತಾನೆ, ನೋಡು, ನಾನು ಇಂಥ ಕೆಲಸಕ್ಕೆ ಹೋಗಿದ್ದೆ, ಅವನ ತುದಿ ನನಗೆ ಸಿಗಲಿಲ್ಲ, ಆದರೆ ನಾನು ನಿನ್ನನ್ನು ನೋಡಿದ್ದೇನೆ ಅಂತ ಅವನ ಹತ್ರ ಹೇಳ್ತೇನೆ ಹೋಗಿ. ಯಾರು ನಾನು ನೋಡಿದ್ದನ್ನು ನೋಡಿದವರು ಯಾರಿದ್ದಾರೆ ಅಂತ ಕೇಳಿದಾಗ ನೀನು ಸಾಕ್ಷಿ ಹೇಳಬೇಕು ನಾನು ನೋಡಿದ್ದೇನೆ ಅಂತ. ಆಗಲಪ್ಪ ಅಂಥೇಳಿ ಈ ಹಂಸದ ರೆಕ್ಕೆಯ ಮೇಲೆ ಕುಳಿತು ಕೇತಕಿ ಹೂವು ಅದರ ಜೊತೆಗೆ ಬಂತು. ಕೊನೆಗೆ ಬ್ರಹ್ಮನ ಕೆಳಕ್ಕೆ ಬಂದಾದಮೇಲೆ ಶಿವನ ತಿಳಿದ, ನಾನು ನಿನ್ನ ರೂಪವನ್ನು ನೋಡಿದೆ ಅಂತ. ಇದಕ್ಕೆ ಸಾಕ್ಷಿ ಯಾರಪ್ಪ ಅಂತ ಕೇಳಿದರೆ ನಾನು ನೋಡಿದ್ದೇನೆ ಅಂಥೇಳಿ ಕೇದಿಗೆಯ ಹೂವು ಸಾಕ್ಷಿಯನ್ನು ನುಡಿಯಿತು. ನೀವಿಬ್ಬರೂ ಸುಳ್ಳು ಹೇಳಿದ್ದೀರಾ ಅಂತ ಹೇಳಿ, ನೀನು ಸುಳ್ಳು ಹೇಳಿದ ತಪ್ಪಿಗೆ ಇಂದಿನಿಂದ ನೀನು ಪೂಜೆಯಿಂದ ಬಹಿಷ್ಕೃತನಾಗುವಂಥೇಳಿ ಶಿವ ಬ್ರಹ್ಮನಿಗೆ ಶಾಪವನ್ನು ಕೊಟ್ಟ. ಹಾಗಾಗಿ ಅಂದಿನಿಂದ ಬ್ರಹ್ಮನಿಗೆ ಪೂಜೆ ಇಲ್ಲ. ಬ್ರಹ್ಮನಿಗೆ ಗುಡಿ ಕಟ್ಟೋರು ಇನ್ನೂ ಹುಟ್ಟಲಿಲ್ಲ. ಅದಕ್ಕೋಸ್ಕರ ಕೇತಕಿ ಹೂವಿಗೆ ಏನು ಹಾಗಿದ್ರೆ ಕೇಳಿದರೆ, ನೀನು ಸುಳ್ಳು ಹೇಳಿದ್ದಕ್ಕೋಸ್ಕರ ನನ್ನ ಪೂಜೆಯಲ್ಲಿ ನೀನು ಬಹಿಷ್ಕೃತ. ಹಾಗಾಗಿ ಶಿವನ ಪೂಜೆ ಮಾಡುವಾಗ ಕೇದಿಗೆ ಹೂವನ್ನು ಯಾರಾದರೂ ಹಾಕಿದರೆ ಅವನು ಮಾಡಿದ ಪೂಜೆ ವ್ಯರ್ಥ ಅಂತ ಪುರಾಣದಲ್ಲಿ ಬರುವಂಥ ವಿಷಯ ಇದಿಷ್ಟು. ಹಾಗಾಗಿ ಶಿವನಿಗೆ ಕೇದಿಗೆಯ ಹೂವು ಅದು ನಿಂದ್ಯವಾದಂತಹ ಪುಷ್ಪ. ಯಾಕೆ ನಾವೇನು ಮಾಡ್ತೇವೆ ಕೇಳಿದರೆ, ಏನೋ ಶಿವರಾತ್ರಿ ಅಮೂಲ್ಯವಾದಂಥ ಹೂವು ಬಂದಿದೆಯಲ್ಲ ಅಂಥೇಳಿ ಅಂಗಡಿಯವರು ಮಾರಾಟವಾಗಲಿ ಅಂತ ಅಂದುಬಿಡ್ತಾರೆ, ನಾವು ಸಹ ತಂದು ಹಾಕೇ ಬಿಡ್ತೇವೆ ಹೀಗೆ ಅಂತ. ನಮಗೆ ಗೊತ್ತಿಲ್ಲದ ವಿಚಾರದಲ್ಲಿ ಶಾಸ್ತ್ರವೇ ಪ್ರಮಾಣ. ಹಾಗಾಗಿ ಇದಿಷ್ಟು ಪುರಾಣದ ಹಿನ್ನೆಲೆಯಲ್ಲಿ ಬರುವಂಥ ವಿಷಯವಾದ್ದರಿಂದ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೊನೆಗೆ ಹಾಗಿದ್ರೆ ವಿಷ್ಣುವಿಗೆ ಏನಾಯಿತು ಅಂತ ಕೇಳಿದರೆ, ವಿಷ್ಣುವಿಗೆ ನಿನ್ನ ಬಗ್ಗೆ ನಾನು ಮೆಚ್ಚಿದ್ದೇನೆ, ಬೇಕಾದ ವರವನ್ನು ಕೇಳು ಅಂತ ಹೇಳಿದ ಶಿವ. ಆಗ ವಿಷ್ಣು ಕೇಳ್ತಾನೆ, ಇನ್ನೇನಿಲ್ಲ, ನಾನು ಕೆಲವು ದಿನವಾದರೂ ನಿನ್ನ ಸೇವೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ, ಅದಕ್ಕೆ ಅನುಗ್ರಹಿಸು ಅಂತ ಕೇಳಿದಾಗ, ಆಗಲಿ, ಮುಂದೆ ನೀನು ನನ್ನ ಈ ದೇಹದಲ್ಲಿ ಅರ್ಧ ಭಾಗವನ್ನು ಇಟ್ಟುಕೊಂಡು ನನ್ನ ಅರ್ಧಾಂಗಿಯಾಗಿ ಬರ್ತೀಯಂತೆ ಅಂತ ಅವನಿಗೆ ಅವಕಾಶ ಮಾಡಿಕೊಟ್ಟ ಅಂತ. ಹಾಗಾಗಿ ಆ ಅರ್ಧನಾರೀಶ್ವರನ ರೂಪದಲ್ಲಿರುವಂಥ ಪಾರ್ವತಿಯ ರೂಪ ಅದು ವಿಷ್ಣುವಿನ ರೂಪವೂ ಹೌದು ಎನ್ನುವಂಥ ಇದಿಷ್ಟು ವಿಚಾರದ ಹಿನ್ನೆಲೆಯಲ್ಲಿ. ಅಂದರೆ ಇವರಿಗೇ ನೀನು ನಿಲುಕದೇ ಇರುವವನು, ಸದಾ ನಿನ್ನ ನಿಕಟವರ್ತಿಗಳಾದಂತಹ ಹರಿಬ್ರಹ್ಮಾದಿಗಳಿಗೆ ನಿಲುಕದೇ ಇರುವಂತಹ ನೀನು ನಮ್ಮಂಥವರಿಗೆ ನಿಲುಕ್ತೀಯ ಅಂತ ಭಗವತ್ಪಾದರು. ಆದ್ದರಿಂದ ನಿನ್ನ ಹತ್ರ ನಾನು ಇನ್ನೇನೂ ಕೇಳೋದಿಲ್ಲ, ನಿನ್ನ ಪದತಲದಲ್ಲಿ ನನಗೆ ನಿರಂತರ ಭಕ್ತಿಯನ್ನು ಮಾತ್ರ ಕೊಡಪ್ಪ ಅಂತ. ಇಲ್ಲಿಂದ ಶುರುವಾಗತ್ತೆ ಭಕ್ತಿ ಕೊಡು ಅಂತ. ಇನ್ನು ಮುಂದೆ ಕೊನೆಗೆ ಮುಂದೆ ಹೋದಾಗೆ ಅವರು ಆ ಭಕ್ತಿಯ ಬಗ್ಗೆ ಕೊಡುವಂಥ ವಿವರಣೆ ಬಹಳ ಅದ್ಭುತವಾದಂಥದ್ದು. ಆ ಸಂದರ್ಭ ಬಂದಾಗ ನೋಡೋಣ. ಮುಂದಿನ ಪದ್ಯ 5ನೇ ಪದ್ಯ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಫಣಿತೌ ಪುರಾಣೇ ಮಂತ್ರೇ ವಾ ಸ್ತುತಿನಟನ ಹಾಸ್ಯೇಶ್ವಚತುರಃ ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮೈಕೋಹಂ ಪಶುಪತೆ ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಒಬ್ಬ ಮನುಷ್ಯ ಸಮಾಜದಲ್ಲಿ ಅಥವಾ ರಾಜಾಶ್ರಯವನ್ನು ಪಡಿಬೇಕು ಅಂತಾದರೆ ಅವನಲ್ಲಿ ಯಾವುದಾದ್ರೂ ಒಂದು ಅರ್ಹತೆ ಇರಬೇಕು. ಹಾಗೆ ಯಾವುದೇ ಅರ್ಹತೆ ಇಲ್ಲದಿದ್ದರೆ ಅವನೊಂದು ರೀತಿಯ ಪಶುವಿಗೆ ಸಮಾನವಾಗಿ ಬಿಡ್ತಾನೆ ಎನ್ನುವಂಥ ಅರ್ಥವನ್ನು
ಈ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ. ನನಗೆ ಸ್ಮೃತಿಯಲ್ಲಾಗಲಿ, ಶಾಸ್ತ್ರದಲ್ಲಾಗಲಿ, ವೈದ್ಯ ವೃತ್ತಿಯಲ್ಲಾಗಲಿ, ಶಕುನ ಕವಿತಾ ಗಾನ ಫಣಿತವು, ಶಕುನ ಶಾಸ್ತ್ರದಲ್ಲಾಗಲಿ, ಸಂಗೀತದಲ್ಲಾಗಲಿ, ಅಥವಾ ಮತ್ತು ಪುರಾಣದಲ್ಲಾಗಲಿ, ಮಂತ್ರಶಾಸ್ತ್ರದಲ್ಲಾಗಲಿ, ಸ್ತುತಿ ಮಾಡುವುದರಲ್ಲಾಗಲಿ, ಹಾಸ್ಯ ಮಾಡುವುದರಲ್ಲಾಗಲಿ, ಇದು ಯಾವುದರಲ್ಲೂ ನನಗೆ ಚಾತುರ್ಯ ಇಲ್ಲ. ಅಚತುರ, ಇದರೊಳಗೆಲ್ಲ ನಾನು ಚತುರನಲ್ಲ. ಹೀಗಿದ್ದಾಗ ಕಥಂ ರಾಜ್ಞಾಂ ಪ್ರೀತಿರ್ಭವತಿ, ಒಬ್ಬ ರಾಜನ ಹತ್ರ ಹೋಗಿ ನಾನೇನಾದರೂ ಗಿಟ್ಟಿಸಬೇಕು ಅಂತಾದರೆ ಇದು ಯಾವುದಾದ್ರೂ ಒಂದು ಸ್ಕಿಲ್ ಇದ್ದರೆ ಮಾತ್ರ ಆತ ಮೆಚ್ಚಿ ನನಗೆ ಅಷ್ಟೋ ಎಷ್ಟೋ ಸಂಭಾವನೆ ಕೊಡ್ತಾನೆ. ಹಾಗಿಲ್ಲದೆ ಇದ್ದಾಗ, ಇದು ಯಾವುದೂ ಇಲ್ಲದೆ ಇದ್ದಾಗ ನನಗೇನು ಕೊಡ್ತಾನೆ ರಾಜ? ಹಾಗಾಗಿ ರಾಜಾಧಿರಾಜರ ಮಾನ್ಯತೆ ಅಥವಾ ಅವರ ಪ್ರೀತಿ ಖಂಡಿತವಾಗಿಯೂ ನನಗಿಲ್ಲ. ಯಾಕೆ ಹೇಳಿದರೆ, ಕೋಹಂ, ನಾನು ಯಾರು? ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ನಿನ್ನ ಹತ್ರ ಕೇಳ್ತಾ ಇದ್ದೇನೆ, ನಾನು ಪಶುವಿನಂತೆ ಇದ್ರೂ ಸಹ ತೊಂದರೆ ಇಲ್ಲ. ಯಾಕೆ? ನೀನು ಪಶುಪತೇ, ನೀನು ಪಶುಪತಿ ಅಂತ ಕರೆಸ್ಕೊಂಡಿದ್ದೀಯೆ. ಇಂತಹ ನನ್ನನ್ನು ಪಶುಮಾಂ, ಪಶುವಿನಂತಿರುವಂಥ ನನ್ನನ್ನು ಪ್ರಥಿತ ಕೃಪೆಯ, ಈಗಾಗಲೇ ನೀನು ಉದಾರಿ ಅಂತ ಪ್ರಸಿದ್ಧನಾಗಿದ್ದೀಯೆ, ನಿನ್ನ ಉದಾರತನದಿಂದ ನನ್ನನ್ನು ಸದಾ ಕಾಪಾಡು ಎನ್ನುವಂಥದ್ದು ಇದರ ತಾತ್ಪರ್ಯ. ಅಂದರೆ ನಮ್ಮಲ್ಲಿ ಶ್ರುತಿಯ ಅರ್ಥವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂಥವುಗಳು ಸ್ಮೃತಿಗಳು ಅಂತ. ಸಾಮಾನ್ಯವಾಗಿ ಈ ಧರ್ಮಶಾಸ್ತ್ರ ಗ್ರಂಥಗಳೆಲ್ಲ ಇವುಗಳಲ್ಲೇ ಬರ್ತವೆ. ನಮಗೆ ಸಂಶಯ ಬಂದಾಗ ಸಾಮಾನ್ಯವಾಗಿ ನಮ್ಮ ಬದುಕಿನ ಆಚರಣೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇವತ್ತು ಪ್ರಾಮಾಣಿಕವಾದಂಥ ಉತ್ತರವನ್ನು ಕೊಡುವಂಥ ಗ್ರಂಥಗಳು. ಈ ಸ್ಮೃತಿಯಲ್ಲಾದರೂ ನನಗೊಂದಿಷ್ಟು ಪಾಂಡಿತ್ಯ ಇದ್ದರೆ ನಾನು ಧರ್ಮಶಾಸ್ತ್ರವನ್ನು ಹೇಳಿ ಆದರೂ ಒಂದಿಷ್ಟು ಜೀವನ ಸಾಗಿಸಬಹುದು. ಅದೂ ಸಾಧ್ಯ ಇಲ್ಲ. ಇನ್ನು ಶಾಸ್ತ್ರಾಧ್ಯಯನ ಅಂತೂ ಅದು ಕಬ್ಬಿಣದ ಕಡಲೆ, ಅದೂ ನನಗೆ ಗೊತ್ತಿಲ್ಲ. ಹಾಗಾಗಿ ಅದರೊಳಗೂ ನನಗೆ ಪಾಂಡಿತ್ಯ ಇಲ್ಲ. ವೈದ್ಯ ವೃತ್ತಿ ಹಿಡಿದಿದ್ದೇನೆ, ಆದರೆ ಏನು ಕೇಳಿದರೆ ಯಾವ ಪೇಷಂಟು ನನ್ನ ಹತ್ರ ಬರೋದೇ ಇಲ್ಲ. ಹಾಗಾಗಿ ನಾನೇ ಒಂದು ದೃಷ್ಟಿಯಲ್ಲಿ ಈಗ ಪಶುವೈದ್ಯ ಅಂತ ಬಿರುದು ತಗೊಂಡಿದ್ದೇನೆ, ಆದರೆ ನಾನೀಗ ವೈದ್ಯ ಪಶು ಆಗಿಬಿಟ್ಟಿದ್ದೇನೆ. ಇಂಥ ಸ್ಥಿತಿಯಲ್ಲಿ ನಾನಿದ್ದಾಗ ಇನ್ನು ನನ್ನ ಹತ್ರ ಯಾರು ಬರ್ತಾರೆ? ಯಾರೂ ಬರೋದೋ ಇಲ್ಲ. ಇನ್ನು ಕಣಿ ಹೇಳೋದು, ಜ್ಯೋತಿಷ್ಯ ಹೇಳೋದು, ಅದು ಸಹ ನನಗೆ ಗೊತ್ತಿಲ್ಲ. ಒಳ್ಳೆ ಒಂದು 2 ತಾಸು ಸಂಗೀತ ಕಚೇರಿ ಮಾಡೋಣ ಅಂದರೆ ಇಲ್ಲವೇ ಇಲ್ಲ. ಮತ್ತು ನನ್ನ ಸಂಗೀತ ಕೇಳಿಬಿಟ್ರೆ ಬಂದವರೆಲ್ಲ ಎದ್ದೇ ಹೊರಟುಬಿಡ್ತಾರೆ. ಯಾಕೆ ಕೇಳಿದರೆ ನಂದು ಒಂಥರ ವಿಚಿತ್ರವಾದ ರಾಗ. ಹಾಗಾಗಿ ನನಗೆ ಸಂಗೀತದಲ್ಲೂ ಒಂದು ಸ್ಕಿಲ್, ಕಲೆ ಎನ್ನುವಂಥದ್ದು ಇಲ್ಲ. ಹೋಗಲಿ ಪುರಾಣ ವಾಚನ ಮಾಡಿ ಬದುಕೋಣ ಅಂದರೆ ಅದೂ ಸಾಧ್ಯ ಇಲ್ಲ ಆಗಿಬಿಟ್ಟಿದೆ. ಇನ್ನು ಮಂತ್ರಶಾಸ್ತ್ರ, ತಂತ್ರವಿದ್ಯೆ, ಶೀಘ್ರ ಫಲವನ್ನು ಕೊಡೋದಕ್ಕೆ ಅಂತ ಹೇಳಿ ಏನಾದ್ರು ಮಾಡ್ಕೊಳ್ಳೋಣ ಅಂದರೆ ಅದರ ಪರಿಚಯವೂ ನನಗಿಲ್ಲ. ಹೋಗಲಿ ಒಬ್ಬ ವ್ಯಕ್ತಿಯನ್ನು ಮುಂಗಡೆ ಇದ್ದಾಗ ನಾವು ಅವನನ್ನು ಚೆನ್ನಾಗಿ ಹೊಗಳಿದರೆ ಮನುಷ್ಯ ಸ್ತುತಿಪ್ರಿಯ ನೋಡಿ. ಹಾಗಾಗಿ ಹೊಗಳಿದವರಿಗೆ ಏನಾದರೂ ಒಂದಿಷ್ಟು ಕೊಡ್ತಾನೆ. ಹಿಂದೆ ರಾಜಾದಿರಾಜರಿಗೆಲ್ಲ ಈ ಹೊಗಳು ಭಟ್ಟಂಗಿಗಳು ಅಂತಲೇ ಇರ್ತಾಯಿದ್ರು. ಬಹುಪರಾಕ್ ಅಂತ ಹಾಕ್ಕೊಂಡು ಅವ್ರನ್ನ ಸ್ತುತಿ ಮಾಡ್ತಾಯಿದ್ರು. ಅವರಿಗೆ ಹೊಗಳೋದು ಅವರಿಗೆ ಅಂತ ಒಂದಿಷ್ಟು ಸಂಬಳ ಕೊಡ್ತಿದ್ರು ಅವರು. ಆದರೆ ಆ ಹೊಗಳುವ ಒಂದು ಕಲೆಯೂ ನನಗೆ ಗೊತ್ತಿಲ್ಲ. ಹೀಗಿದ್ದಾಗ ನಾನಿನ್ನು ಹೇಗೆ ಬದುಕೋದಕ್ಕೆ ಸಾಧ್ಯ? ಮೈ ಕೋಹಂ, ನನಗೆ ಈ ಯಾವ ಕಲೆಯೂ ಇಲ್ಲ. ಹಾಗಾಗಿ ನಾನು ಒಂದು ರೀತಿಯ ಪಶುವಾಗಿದ್ದೇನೆ. ಆದ್ದರಿಂದ ಪಶುಮಾಂ, ಆ ಎತ್ತು ಎಷ್ಟೋ ವಾಸಿ ನನಗಿಂತ. ನೀನು ಪಶುಪತಿಯಾಗಿದ್ದೀಯೇ, ಆ ಪಶುವಿಗೆ ಆಶ್ರಯವನ್ನು ಕೊಟ್ಟಂಥ ನೀನು ಪಶುವಿನಂತಿರುವಂಥ ನನಗೂ ಸಹ ಆಶ್ರಯವನ್ನು ಕೊಟ್ಟು, ರಾಜಾಶ್ರಯ ಸಿಗದೇ ಇದ್ರೂ ಪರಮೇಶ್ವರನ ಆಶ್ರಯ ಸಿಕ್ತಲ್ಲ ಅಂತ ನಾನು ಸಂತೋಷ ಪಡ್ತೇನೆ. ನನ್ನನ್ನು ನೀನು ನಿನ್ನ ಉದಾರದ ತನದಿಂದ ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಸಂಸ್ಕೃತ ಕವಿಗಳು ಇನ್ನೂ ಕೆಲವು ಮಾತನ್ನು ಹೇಳ್ತಾರೆ. ಮನುಷ್ಯ ಬದುಕಬೇಕು ಅಂತಾದಾಗ ಒಂದೋ ಆಸ್ತಿ ಪಾಸ್ತಿ ಮಾಡಿಕೊಂಡು ಚೆನ್ನಾಗಿರಬೇಕು, ಅದಿಲ್ಲದೇ ಇದ್ದರೆ ಅವನ ತಲೆಯಲ್ಲಿ ಒಂದಿಷ್ಟು ಬುದ್ಧಿ ಆದರೂ ಇರಬೇಕು. ಇದು ಎರಡೂ ಇಲ್ಲ ಅಂತಾದರೆ ಬದುಕೋದು ತುಂಬ ಕಷ್ಟ. ಸಾಹಿತ್ಯ, ಸಂಗೀತ, ಕಲಾವಿಹೀನ ಸಾಕ್ಷಾತ್ ಪಶು. ಎಂಥ ಪಶು ಕೇಳಿದರೆ ಆ ಪಶುವಿಗೂ ಈ ಪಶುವಿಗೂ ಏನು ವ್ಯತ್ಯಾಸ ಕೇಳಿದರೆ ಪುಚ್ಛ ವಿಷಾಣಹೀನ. ಅದಕ್ಕೆ ಬಾಲ ಇದೆ, ಇವನಿಗೆ ಬಾಲ ಇಲ್ಲ. ಅದಕ್ಕೆ ಕೋಡಿದೆ, ಇವನಿಗೆ ಕೋಡಿಲ್ಲ, ಅಷ್ಟೇನೆ.
ಹಾಗಿದ್ರೆ ತೃಣಂನ ಖಾದನ್ನಪಿ ಜೀವಮಾನಃ, ಇವನು ಹುಲ್ಲು ತಿನ್ನೋದಿಲ್ವಲ್ರಿ ಅಂದರೆ ಅದೊಂದು ಒಳ್ಳೆಯ ಕೆಲಸ, ಅದು ಆ ಪಶುಗಳ ಭಾಗ್ಯ. ಏಕೆ ಇವನು ಏನಾದರೂ ಹುಲ್ಲು ತಿನ್ನೋದಕ್ಕೆ ಶುರು ಮಾಡಿಬಿಟ್ರೆ ಅವುಗಳಿಗೆ ಇರ್ತಾನೆ ಇರಲಿಲ್ಲ ಅಂತ. ತೃಣನ್ನಖಾದನ್ನಪಿ ಜೀವಮಾನಃ ತದ್ಭಾಗಧೇಯಂ ಪರಮಂ ಪಶೂನಾಂ, ಅದು ಆ ಪಶುಗಳ ಮಹಾಭಾಗ್ಯ. ಆದ್ದರಿಂದ ಇವನು ಹುಲ್ಲು ತಿನ್ನೋದನ್ನು ಕಲ್ತಿಲ್ಲ ಸದ್ಯ ಅಂತ. ಪರವಾಗಿಲ್ಲ, ಹುಲ್ಲು ತಿನ್ನೋದು ಕಲಿದೇ ಇದ್ರೆ ಏನಂತೆ, ಅಂತೂ ಆ ಪಶುಗಳು ತಿನ್ನೋ ಆಹಾರವನ್ನೇ ನಾವು ತಿನ್ನೋದನ್ನು ಕಲ್ತಿದ್ದೇವಲ್ಲ ಅಲ್ವಾ. ಹಾಗಾಗಿ ಎಷ್ಟೆಲ್ಲ ಇದೇನು ಜನ್ಮ ಜನ್ಮಾಂತರಕ್ಕೆ ಸಾಕಾಗುವಷ್ಟನ್ನು ತಿಂದು ಹಾಕ್ಕೊಂಡು ನಾವು ಜೀರ್ಣ ಮಾಡ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇದ್ದೇವೆ. ಮತ್ತು ಅದು ನಮಗೊಂದು ಮಿನಿಸ್ಟ್ರಿಗಿರಿ ಉಂಟು ಇನ್ನು ಮತ್ತೆ ಪುನಃ. ಇನ್ನು ನಾವು ರೈಲ್ವೆ ಡಬ್ಬನೇ ತಿಂದುಬಿಡ್ತೇವೇನು. ಹೌದು, ಇಂಥ ಸ್ಥಿತಿಯಲ್ಲಿ ಅಂದರೆ ಸುಭಾಷಿತಕಾರ ಹೇಳ್ತಾನೆ ಪಶುಗಳ ಆಹಾರ ತಿಂದೇ ಇದ್ದಿದ್ದು ಅವುಗಳ ಅದೃಷ್ಟ ಅಂತ. ಆದರೆ ನಮ್ಮ ಬಿಹಾರದ ಪರಿಸ್ಥಿತಿಯನ್ನು ನೋಡಿದರೆ ಅಲ್ಲಿ ಪ್ರಾಯಶಃ ಪಶುಗಳಿಗೆ ಆಹಾರವೇ ಇಲ್ಲ, ಎಲ್ಲ ಅವನೇ ತಿಂದುಬಿಟ್ಟಿದ್ದಾನೆ ಅಂತ ಕಾಣುತ್ತೆ ನೋಡಿದರೆ. ಹಾಗಾಗಿ ತೃಣನ್ನ ಖಾದನ್ನಪಿ ಜೀವಮಾನಃ ತದ್ಭಾಗಧೇಯಂ ಪರಮಂ ಪಶೂನಾಂ. ಅದರಿಂದ ಪಶುವಿನಂತೆ ಇರುವಂಥ ನನಗೆ ಯಾರು ಆಶ್ರಯ ಕೊಡಬೇಕು, ಯಾರು ನನ್ನನ್ನು ರಕ್ಷಿಸಬೇಕು ಅಂತ ಕೇಳಿದರೆ ಪಶುಪತಿಯಾದಂಥ ನೀನೇ ನನಗೆ ರಕ್ಷಣೆಯನ್ನು ಕೊಡಬೇಕು. ಇಲ್ಲಿಗೆ 5 ಪದ್ಯ ಆಯಿತು. 6ನೆಯ ಪದ್ಯ. ಘಟೋ ವಾ ಮೃತ್ಪಿಂಡೋಪ್ಯಣುರಪಿ ಚ ಧೂಮೋ ಅಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂಘೋರ ಶಮನಂ ವೃಥಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಂಭೋಜಂ ಶಂಭೋ ಭಜ ಪರಮಸೌಖ್ಯಂ ರಜಸುಧೀಹಿ. ಸುಧೀಹಿ ಅಂದರೆ ಬುದ್ಧಿವಂತ ಅಂತ. ಇದರಲ್ಲಿ ಈ ತರ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರವನ್ನು ಭಗವತ್ಪಾದರು ನಮ್ಮ ಮುಂದೆ ಇಡ್ತಾರೆ. ಏನು ತರ್ಕಶಾಸ್ತ್ರದಲ್ಲಿ ಅವರು ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಕಾರಣವನ್ನು ಹೇಳಬೇಕಿದ್ರೆ, ಕಾರ್ಯವನ್ನು ಹೇಳಬೇಕಿದ್ರೆ ಕೆಲವು ವಿಶಿಷ್ಟವಾದಂಥ ಪದಗಳನ್ನು ಬಳಸ್ತಾರೆ ಅವರು. ಘಟ ಅಂದರೆ ಮಡಿಕೆ, ಮತ್ತು ಆ ಮಡಕೆಗೆ ಕಾರಣವಾದಂತಹದ್ದು ಮಣ್ಣು. ಪಟ ಅಂದರೆ ಬಟ್ಟೆ, ಆ ಬಟ್ಟೆಗೆ ಕಾರಣವಾದಂತಹದ್ದು ತಂತು ಅಂದರೆ ನೂಲು. ಮತ್ತು ಈ ಘಟಕ್ಕೂ ಆ ಮಣ್ಣಿನ ಮುದ್ದೆ ಕಪಾಲ ಅದಕ್ಕೂ ಸಹ ಕಾರಣ, ಸಮವಾಯ ಕಾರಣ ಇತ್ಯಾದಿ ಎಲ್ಲ ಹೇಳ್ಕೊಂಡು ಬರ್ತಾರೆ. ಅವರು 4 ಪ್ರಮಾಣವನ್ನು ಒಪ್ಪುವಂಥವರು ತಾರ್ಕಿಕರು. ಹೀಗೆ ಅವರಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಸ್ವಲ್ಪ ಅವರ ನಿಂದೆಯೂ ಸಹ ಉಂಟು ಇದರೊಳಗೆ. ಘಟೋವ, ಈ ಘಟ ಎನ್ನುವಂಥ ಪದವಾಗಲಿ ಅಥವಾ ಆ ಘಟಕ್ಕೆ ಮಡಿಕೆಗೆ ಕಾರಣವಾದಂಥ ಮೃತ್ಪಿಂಡ ಮಣ್ಣುಮುದ್ದೆಯಾಗಲಿ, ಅಣು ಅವರು ಪರಮಾಣುವೇ ಪ್ರಪಂಚಕ್ಕೆ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಆ ಅಣು ಆಗಲಿ, ಮತ್ತು ಧೂಮ, ಧೂಮ ಅಂದರೆ ಹೊಗೆ, ಹೊಗೆಯಾಗಲಿ, ಮತ್ತು ಅಗ್ನಿ ಬೆಂಕಿಯಾಗಲಿ, ಅಚಲಹ ಪರ್ವತವಾಗಲಿ, ಪಟಃ ಬಟ್ಟೆ ಎನ್ನುವಂಥ ಪದವಾಗಲಿ, ತಂತುರ್ವ ಆ ಬಟ್ಟೆಗೆ ಕಾರಣವಾದಂಥ ನೂಲಾಗಲಿ, ಇವು ಯಾವಾದರೂ ಸಹ ಘೋರ ಶಮನಂ ಕಿಂ ಪರಿಹರತಿ. ಘೋರ ಶಮನ ಅಂದರೆ ಮೃತ್ಯುಭಯವನ್ನು ಇವು ನಿವಾರಣೆ ಮಾಡುತ್ತವ್ಯಾ ಅಂತ ಪ್ರಶ್ನೆ. ಮಾಡೋಲ್ಲ. ಈ ಶಬ್ದಗಳಿಂದ ಹೇಳಿದ್ರಿಂದ ಏನು ಲಾಭ ಅಂತ ಕೇಳಿದರೆ ವೃಥಾ ಕಂಠಕ್ಷೋಭಂ ವಹಸಿ, ವ್ಯರ್ಥವಾಗಿ ಇದಿಷ್ಟನ್ನು ಪಟಪಟ ಅಂತ ಒಂದಿಷ್ಟು ಉಚ್ಚಾರ ಮಾಡಿದ್ದು ಶ್ರಮವನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ತರ್ಕವಚಸ ಇದನ್ನು ಬಿಟ್ಟು ಏನು ಮಾಡಬೇಕು ಕೇಳಿದರೆ ಪದಾಂಭೋಜಂ ಶಂಭೋ, ಆ ಪರಮೇಶ್ವರನ ಪದಕಮಲವನ್ನು ಭಜಿಸಪ್ಪ. ಅದರಿಂದ ಏನಾಗುತ್ತೆ ಕೇಳಿದರೆ ಪರಮ ಸೌಖ್ಯಂ ವ್ರಜ, ನೀನು ನಿರಂತರ ಆನಂದವನ್ನು ಪಡೀತೀಯೇ ಅಂತ. ಈ ತಾರ್ಕಿಕರು ಅವರು ಸಮವಾಯ ಕಾರಣವನ್ನು ಒಪ್ಕೊಳ್ತಾರೆ. ಸಮವಾಯ ಕಾರಣ ಮತ್ತು ಅಸಮವಾಯ ಕಾರಣ ಮತ್ತು ಸಂಬಂಧ ಕಾರಣ ಅಂತೆಲ್ಲ ಶಾಸ್ತ್ರದಲ್ಲಿ ಬರುವಂಥ ಪದಗಳು ಯಾವಾಗಲೂ ಇದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತಾರೆ. ಪರ್ವತದಲ್ಲಿ ಬೆಳಗಿನ ಜಾವದಲ್ಲಿ ನೋಡಿದಾಗ ಒಂದು ರೀತಿಯ ಈ ಹೊಗೆ ಕಂಡು ಬರುತ್ತೆ. ಹೊಗೆಯನ್ನು ನೋಡಿ ಅವರು ಅನುಮಾನ ಮಾಡ್ತಾರೆ. ಏನು ಕೇಳಿದರೆ ಪರ್ವತೋ ವನ್ಹಿಮಾನ್, ಈ ಪರ್ವತ
ದಲ್ಲಿ ಬೆಂಕಿ ಇದೆ. ಹೇಗೆ ಕೇಳಿದರೆ ಧೂಮವತ್ವಾತ್, ಹೊಗೆ ನಾನು ನೋಡಿದ್ದೇನೆ, ಅದಕ್ಕೋಸ್ಕರ ಕಾಣ್ತಾ ಇದೆ ಅಂತ. ಇದನ್ನು ಹೇಗೆ ಊಹಿಸ್ತಾರೆ ಕೇಳಿದರೆ, ಹಿಂದಿನ ಕಾಲ, ಈಗಿನ ಕಾಲ ಅಲ್ಲ. ಅಂದರೆ ಕಟ್ಟಿಗೆಯನ್ನು ಕೂಡಿ ಬೆಂಕಿ ಉರಿಸ್ತಾ ಇರುವಂಥ ಕಾಲ, ಅಲ್ಲಿ ಹೊಗೆ ಮತ್ತು ಬೆಂಕಿ ಎರಡು ಒಟ್ಟಿಗಿರ್ತಾ ಇದ್ದು. ಇವತ್ತು ಅಡುಗೆ ಮೇಲೆ ಬೆಂಕಿ ಮಾತ್ರ ಇರುತ್ತೆ, ಹೊಗೆ ಇರಲ್ಲ. ಈ ಸಾಹಚರ್ಯ ಸಂಬಂಧ ಇರ್ತಾ ಇತ್ತು. ಅಡುಗೆ ಮಲ್ಲಿ ಹೊಗೆ ಇತ್ತು, ಹಾಗಾಗಿ ಬೆಂಕಿಯೂ ಇದೆ. ಹಾಗೆ ಅಲ್ಲೂ ಸಹ ನಾನು ಹೊಗೆ ತರಹ ಕಾಣಿಸ್ತಾ ಉಂಟು, ಹಾಗಾಗಿ ಅಲ್ಲಿ ಬೆಂಕಿ ಇರಲೇಬೇಕು ಅಂತೇಳಿ ಅನುಮಾನದಿಂದ ತೀರ್ಮಾನ ಮಾಡ್ತಾರೆ. ಹಾಗೆಯೇ ಈ ಒಂದು ಘಟ ಮಡಿಕೆಯನ್ನು ನಿರ್ಮಾಣ ಮಾಡಬೇಕಿದ್ರೆ ಅದರ ಹಿಂದೆ ಒಬ್ಬ ಕುಂಬಾರ ಇದ್ದಾನೆ. ಈ ಮಡಿಕೆಗೆ ಕಾರಣವಾಗಿ ಕುಂಬಾರ ಇದ್ದ ಹಾಗೆ ಈ ಪ್ರಪಂಚಕ್ಕೂ ಸಹ ಒಬ್ಬ ಕಾರಣೀಭೂತನಾದಂಥವನು ಇರಬೇಕು ಅಂತೆಲ್ಲ ಅವರು ಹಾಗೆ ವಿಚಾರ ಮಾಡ್ತಾ ಹೋಗ್ತಾರೆ. ಒಂದು ಬಟ್ಟೆ ಇದೆ ಅಂತ ಆದರೆ ಈ ಬಟ್ಟೆಗೆ ಕಾರಣವಾದಂಥ ನೂಲುಂಟು, ಆ ನೂಲಿಗೆ ಹತ್ತಿ ಉಂಟು. ಹೀಗೆ ಈ ಕಾರಣವನ್ನು ಶೋಧಿಸ್ತಾ ಹೋದಾಗ ಇದು ಕೊನೆಯಲ್ಲಿ ಮುಕ್ತಾಯವಾಗುವುದು ಅಣುವಿನಲ್ಲಿ. ಹಾಗಾಗಿ ಒಂದು ಅಣು ಮತ್ತು ಇನ್ನೊಂದು ಅಣು ಸೇರಿದಾಗ ದ್ಯುಣಕ ಅಂತ ಹೆಸರು, ಮತ್ತು ತ್ರಿಣುಕ, ಚತುರಣುಕ, ಹೀಗೆ ಅವೆಲ್ಲ ಬೆಳೆದು ಈ ಪ್ರಪಂಚದ ಸೃಷ್ಟಿಯಾಯಿತು ಅಂತ ಅವರು ಹೀಗೆ ಹೇಳ್ತಾ ಬರ್ತಾರೆ. ಅವರ ಬದುಕಿನುದ್ದಕ್ಕೂ ಈ ಶಬ್ದಗಳನ್ನು ಒಂದಿಷ್ಟು ಪಟ 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 ಅಂತ ಹೇಳ್ತಾನೇ ಇರ್ತಾರೆ. ಅದರ ಬಿಟ್ಟರೆ ಪಾರಮಾರ್ಥಿಕವಾದಂಥ ವಿಚಾರವನ್ನು ಮಾಡೋದಿಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಭಗವತ್ಪಾದರು ಹೇಳ್ತಾರೆ, ನಮ್ಮಲ್ಲಿ ಒಂದು ಭಾವನೆ ಉಂಟು ತುಂಬ ಜನರಿಗೆ, ತರ್ಕಶಾಸ್ತ್ರವನ್ನು ಓದಿದವರು ಬುದ್ಧಿವಂತರಾಗ್ತಾರೆ ಅಂತ. ಆದರೆ ಭಗವತ್ಪಾದರು ಇಲ್ಲಿ ಪರ್ಯಾಯವಾಗಿ ಹೇಳ್ತಾರೆ, ತರ್ಕಶಾಸ್ತ್ರವನ್ನು ಓದಿದವರು ಭಗವತ್ ಚಿಂತನೆಯಿಂದ ದೂರ ಸರಿತಾರೆ ಅಂತ. ಯಾಕೆ? ಅವರು ಇದಿಷ್ಟು ಶಬ್ದಜಾಲಗಳ ಮಧ್ಯದಲ್ಲಿಯೇ ಜೀವನ ತಳ್ತಾರೆ ಅಷ್ಟೇ ಹೊರತುನು ಇದರ ಹಿಂದಿರುವಂತಹ ಪಾರಮಾರ್ಥಿಕ ತತ್ವವನ್ನು ವಿಚಾರ ಮಾಡೋದಿಲ್ಲ. ಎಷ್ಟು ಹೇಳಿ ಆದಮೇಲೆ ಅವರು ಒಂದು ಮಾತು ಹೇಳ್ತಾರೆ, ನೀನು ಹೀಗೆಲ್ಲ ಈ ಗಿಣಿಪಾಠದ ಥರ ಪಟಪಟ ಅಂತ ಒಂದಿಷ್ಟು ಹೇಳ್ತಾ ಇರ್ತೀಯಲ್ಲಪ್ಪ, ಇದರಿಂದ ಏನು ಲಾಭ? ಈ ಘಟ ಎನ್ನುವಂಥ ಪದಕ್ಕಾಗಲಿ, ಪಟ ಎನ್ನುವಂಥ ಪದಕ್ಕಾಗಲಿ, ತಂತು ಎನ್ನುವ ಪದಕ್ಕಾಗಲಿ, ಮತ್ತು ಅಣು ಎನ್ನುವ ಪದಕ್ಕಾಗಲಿ, ಧೂಮ ಎನ್ನುವ ಪದಕ್ಕಾಗಲಿ, ವನ್ನಿ ಎನ್ನುವ ಪದಕ್ಕಾಗಲಿ, ಮತ್ತು ಈ ಯಾವ ಪದಕ್ಕಾದ್ರೂ ಸಹ ನಿನ್ನನ್ನು ಪವಿತ್ರನನ್ನಾಗಿ ಮಾಡುವ ಶಕ್ತಿ ಇಲ್ಲ. ನಮ್ಮಲ್ಲಿ ಎರಡು ತರಹದ ಶಬ್ದಗಳು. ಕೆಲವು ಶಬ್ದಗಳನ್ನು ಉಚ್ಚಾರ ಮಾಡಿದಾಗ ಉಚ್ಚಾರ ಮಾಡಿದವರು ಪವಿತ್ರರಾಗ್ತಾರೆ. ಕೆಲವು ಶಬ್ದಗಳನ್ನು ಉಚ್ಚಾರ ಮಾಡಿದ್ರಿಂದ ಅವರು ಹೇಗಿದ್ದಾರೋ ಹಾಗೇ ಇರ್ತಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥ ಈ ಪೂರ್ವಾರ್ಧದ ಎಲ್ಲ ಪದಗಳು ಸಹ ಇವುಗಳಿಗೆ ಪುಣ್ಯ ಸಂಪಾದನೆಯನ್ನು ಮಾಡಿಕೊಡುವಂತಹ ಶಕ್ತಿ ಇಲ್ಲ. ಆದರೆ ಪರಮಾತ್ಮ ಪರವಾದ ಶಬ್ದಕ್ಕೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಡುವಂತಹ ಶಕ್ತಿ ಉಂಟು. ಹಾಗಾಗಿ ಈ ಪುಣ್ಯ ಸಂಪಾದನೆ ಮಾಡಿಕೊಡುವಂತಹ ಪರಮಾತ್ಮ ಪರವಾದ ಶಬ್ದಗಳನ್ನು ಉಚ್ಚಾರ ಮಾಡದೆ ನೀನು ಕೇವಲ ಈ ಘಟ ಪಟ ತಂತು ಅಂತ ಹೇಳ್ಕೊಂಡಿದ್ದೀಯಲ್ಲ, ಇದರಿಂದ ಏನು ಲಾಭ ಕೇಳಿದರೆ ಒಂದಿಷ್ಟು ನಿನಗೆ ಕಂಠಕ್ಕೆ ಶೋಷಣೆ ಆದದ್ದು ಬಿಟ್ಟರೆ ಇನ್ನೇನೂ ಆಗಲಿಲ್ಲ. ಈ ಯಾವ ಪದಕ್ಕೂ ನಿನಗೆ ಸಾವು ಬಂದಾಗ ಮೃತ್ಯು ಭಯವನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯ ಇಲ್ಲ. ಹಾಗಿದ್ರೆ ಮೃತ್ಯು ಭಯವನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯ ಯಾವುದಕ್ಕುಂಟು ಅಂತ ಕೇಳಿದರೆ ಶಂಭೋ ಭಜ, ಆ ಪರಮೇಶ್ವರನ ಪಾದವನ್ನು ಧ್ಯಾನಿಸು ಅಂತ. ಇದು ಭಗವತ್ಪಾದರು ಅಷ್ಟೇ ಹೇಳುವ ಮಾತಲ್ಲ. ಪರಮಾತ್ಮನ ನಾಮಸ್ಮರಣೆಯಿಂದ ನಾಲಿಗೆ ಮತ್ತು ಮನಸ್ಸು ಇದೆಲ್ಲವೂ ಶುದ್ಧವಾಗತ್ತೆ. ಮತ್ತು ಸಾವು ಬಂದಾಗ ಪರಮಾತ್ಮನ ನಾಮಸ್ಮರಣೆಯಿಂದ ಮೃತ್ಯುವಿನ ಭಯವೂ ನಿವಾರಣೆ ಆಗತ್ತೆ ಅನ್ನೋದನ್ನು ನಾವು ಅಜಾಮಿಳನ ಕಥೆಯಿಂದ ಕೇಳ್ತೇವೆ. ಮೃತ್ಯುಂಜಯ ಮಾರ್ಕಂಡೇಯನ ಕಥೆಯಿಂದ ನಾವು ಕೇಳ್ತೇವೆ. ಇದಕ್ಕೆ ಪೂರಕವಾಗಿ ವೇದವ್ಯಾಸರು ಒಂದು ಮಾತನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ನಾನು ಎಲ್ಲ ಶಾಸ್ತ್ರಗಳನ್ನು ಆಲೋಡನೆ ಮಾಡಿದ್ದೇನೆ, ಮತ್ತು ಪುರಾಣಗಳನ್ನು ರಚನೆ ಮಾಡಿದ್ದೇನೆ, ಮಹಾಭಾರತವನ್ನು ಬರೆದಿದ್ದೇನೆ, ಎಲ್ಲವೂ ಸತ್ಯ. ಆದರೆ ಇದು ಎಲ್ಲದರಿಂದಲೂ ಸಹ ನಾನು ಒಂದು ನಿರ್ಣಯ ಕಂಡುಹಿಡಿದ್ದೇನು ಕೇಳಿದರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರವನ್ನು ಜಾಲಾಡಿದ್ದಾಯಿತು. ವಿಚಾರ್ಯ ಚ ಪುನಃ ಪುನಃ, ಮತ್ತೆ ಮತ್ತೆ ವಿಚಾರ ಮಾಡಿದ್ದಾಯಿತು. ನನ್ನ ವಿಚಾರದ ಫಲಶ್ರುತಿ ಏನು ಕೇಳಿದರೆ, ಇದಮೇಕಂತು ನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ.
ಇದರೆಲ್ಲದರ ನಿರ್ಣಯ ಏನು ಕೇಳಿದರೆ, ಕೇವಲ ಈ ಒಂದಿಷ್ಟು ಲೌಕಿಕ ಪದಗಳನ್ನು ಪಟಪಟ ಅಂತ ಉಚ್ಚಾರ ಮಾಡಿದ್ರಿಂದ ಏನೂ ಆಗೋದಿಲ್ಲ. ಒಂದಿಷ್ಟು ಕಂಠಶ್ರಮವೇ ಅಷ್ಟೇ ಹೊರತು ನಮ್ಮ ಬದುಕಿನಲ್ಲಿ ನಾವು ಪವಿತ್ರರಾಗುವುದಿಲ್ಲ. ಇದರಿಂದ ನಮಗೆ ಮೃತ್ಯು ಭಯ ನಿವಾರಣೆ ಆಗೋದಿಲ್ಲ. ಕಾರಣ ಪುಣ್ಯ ಸಂಪಾದಕತ್ವ ಈ ಲೌಕಿಕ ಪದಗಳಿಗೆ ಇಲ್ಲ. ಹಾಗಾಗಿ ನಾರಾಯಣ, ಪರಮೇಶ್ವರ, ಶಂಭೋ, ವಿಭೋ ಈ ಎಲ್ಲ ಪದಗಳಿಗೆ ಆ ಒಂದು ಸಾಮರ್ಥ್ಯ ಉಂಟು. ಅದನ್ನು ನಿರಂತರವಾಗಿ ವ್ರಜ ಸುಧೀಹಿ, ಅದನ್ನು ಭಜಿಸು, ಪರಮೇಶ್ವರನ ಪಾದವನ್ನು ನೀನು ಸೇರ್ತೀಯೇ, ಮೃತ್ಯು ಭಯದಿಂದ ನೀನು ಮುಕ್ತನಾಗ್ತೀಯೇ ಎನ್ನುವಂಥ ಮಾತನ್ನು ಈ 6ನೆಯ ಪದ್ಯದಲ್ಲಿ ಭಗವತ್ಪಾದರು ಹೇಳಿದ್ದನ್ನು ಯಥಾಮತಿ ಅನುಸಂಧಾನ ಮಾಡಿದ್ದೇವೆ. ಮತ್ತು 7ನೆಯ ಪದ್ಯ ನಾಳೆ 6ವರೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.